ನಮಸ್ಕಾರ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರೇ. ನಮಸ್ಕಾರ. ಇವತ್ತಿನ ದಿನ ನಮ್ಮ ಲಘು ಉದ್ಯೋಗ್ ಭಾರತೀಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಗೂ ಜಿಲ್ಲಾ ಪ್ರತಿನಿಧಿಗಳು ಈ ಆನ್ಲೈನ್ ಝೂಮ್ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಸಂಘದ ಹಿರಿಯರಾದ ಶ್ರೀಯುತ ತಿಪ್ಪೇಸ್ವಾಮಿ ಅವರು ಹಾಗೂ ಶ್ರೀ ರಾಘವೇಂದ್ರ ಕಾಗವಾಡ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಮಸ್ಕಾರ. ಇವತ್ತಿನ ಕರೋನಾ ನಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸೂಚನೆಯಂತೆ ನಮ್ಮೆಲ್ಲ ಕೈಗಾರಿಕೋದ್ಯಮಿಗಳು ಕೈಗಾರಿಕೆಗಳನ್ನ ಲಾಕ್ಡೌನ್ ಮಾಡಿ ನಮಗೆ ಕೈಲಾಗುವ ಅಷ್ಟು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಲಘು ಉದ್ಯೋಗ ಭಾರತಿ ಪ್ರಯತ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಕೆಲವು ಪ್ರಶ್ನೆಗಳು ಇತ್ಯಾದಿ ಎಲ್ಲವೂ ಕೈಗಾರಿಕಾ ಮಂತ್ರಿಗಳ ಜೊತೆ ಹಂಚ್ಕೊಳ್ಬೇಕು ಅಂತ ಕೇಳಿದಾಗ ತಾವು ಸಹೃದಯದಿಂದ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಗೆ ಅನಂತಾನಂತ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ತಾವು ರಾಜ್ಯ ಸರ್ಕಾರದಲ್ಲಿ ತುಂಬಾ ಚೆನ್ನಾಗಿ ಕರೋನಾ ಏನು ವೈರಸ್ನ ಅದನ್ನ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡಿದಿರಿ. ಈ ಸಂದರ್ಭದನ್ನ ಉಪಯೋಗಿಸ್ಕೊಂಡು ತಾವು ಹೇಳ್ಬೋದು. ಮತ್ತೆ ಮುಂದೆ ಮೇ 3ರ ನಂತರ ಕೋವಿಡ್ ಪೋಸ್ಟ್ ಕೋವಿಡ್ ಯಾವ ತರ ಇರಬಹುದು ಅಂತ ರಾಜ್ಯ ಸರ್ಕಾರದ ಚಿಂತನೆ ಇದೆ. ಅದನ್ನ ಈ ಬರುವಂತ ಒಂದು 20-25 ನಿಮಿಷಗಳಲ್ಲಿ ತಾವು ತಿಳಿಸಿದ್ರೆ, ಅದರ ನಂತರ ನಮ್ಮದೊಂದಿಷ್ಟು ಪ್ರಶ್ನೆಗಳಿದೆ ನಿಮ್ಮಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ನಮ್ಮ ರಾಜ್ಯ ಅಧ್ಯಕ್ಷರಾದ ಶ್ರೀಯುತ ಶ್ರೀಕಂಠ್ ದತ್ತ ಅವರು ಅದನ್ನ ತಮ್ಮಲ್ಲಿ ವಿವರಿಸ್ತಾರೆ. ಶ್ರೀಯುತ ಜಗದೀಶ್ ಆಗ್ಬೋದು, ಇದು ತಾವು ಮುಂದುವರಿಸಬಹುದು. ನೋಡಿ, ಒಂದು ಈಗಾಗಲೇ ಈ ಕೊರೋನಾದು ಪರಿಣಾಮವಾಗಿ ನಮ್ಮ ಕೈಗಾರಿಕೆಗಳಿಗೆ, ಅದರಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಬಹಳಷ್ಟು ತೊಂದರೆ ಆಗಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಮತ್ತು ಯಾವಾಗ ಲಾಕ್ಡೌನ್ ಆಯ್ತು, ಮೊದಲು 21 ದಿವಸ ಆಯ್ತು, ಆಮೇಲೆ ಈಗ ಮೇ 3ನೇ ತಾರೀಕುವರೆಗೆ ಲಾಕ್ಡೌನ್ ಮುಂದುವರೆದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲಾ ಕೈಗಾರಿಕೆಗಳು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸೂಚನೆಗಳಿಗೆ ಗೌರವ ಕೊಟ್ಟು ತಮ್ಮ ಕೈಗಾರಿಕೆಗಳನ್ನ ಮುಚ್ಚುವ ಮುಖಾಂತರ ಈ ಲಾಕ್ಡೌನ್ ಮತ್ತು ಈ ಕೊರೋನಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಕೈಗಾರಿಕೋದ್ಯಮಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಸಮಾಜದ ಮತ್ತು ದೇಶದ ಕೆಲಸ ಕಾರ್ಯದಲ್ಲಿ ಎಲ್ಲಾ ರೀತಿ ಸಹಕಾರ ಕೊಟ್ಟಿದ್ದೀರಿ. ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿದಾಗೂ ಸಹಿತ ಇವತ್ತು ಎಲ್ಲರೂ ಸರ್ಕಾರದ ಒಂದು ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಒಂದು ನೈತಿಕ ಸ್ಥೈರ್ಯವನ್ನ, ಸರ್ಕಾರಕ್ಕೆ ನೈತಿಕ ಸ್ಥೈರ್ಯವನ್ನು ಕೊಡುವಂತ ಕೆಲಸವನ್ನ ನೀವೆಲ್ಲ ಮಾಡಿದ್ದೀರಿ. ಮತ್ತು ಈ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗ್ಬೇಕು, ಕೈಗಾರಿಕೆಗಳು ಮುಂದುವರಿಬೇಕು. ಅದರಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಹೆಚ್ಚು ಉದ್ಯೋಗ ಅವಕಾಶ ಕೊಡುವಂತ ಕೆಲಸ ಯಾವ್ದಾದ್ರು ಆಗಿದ್ರೆ ಸಣ್ಣ ಕೈಗಾರಿಕೆಗಳು, ಮತ್ತು ಒಂದ್ ಕಡೆ ಬೃಹತ್ ಕೈಗಾರಿಕೆಗಳು, ಮತ್ತೊಂದ್ ಕಡೆ ಸಣ್ಣ ಕೈಗಾರಿಕೆಗಳು. ಇವೆಲ್ಲ ಹಿನ್ನೆಲೆ ಇಟ್ಕೊಂಡು ಇವತ್ತು ಲಾಕ್ಡೌನ್ ಮಾಡಿದ ನಂತರ 21 ದಿವಸಗಳ ಲಾಕ್ಡೌನ್ ಆದ್ಮೇಲೆ ಕೇಂದ್ರ ಸರ್ಕಾರ ಏಪ್ರಿಲ್ 15ನೇ ತಾರೀಕಿಗೆ ಕೆಲವೊಂದು ಗೈಡ್ಲೈನ್ಸ್ ಅನ್ನು ಕೊಡ್ಲಾಯ್ತು. ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡುವಂತ ಕೆಲವೊಂದು ಸೂಚನೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರು. ಎಷ್ಟೋ ರಾಜ್ಯಗಳಲ್ಲಿ ಅದನ್ನ ಅನುಷ್ಠಾನ ಮಾಡುವಂತದ್ದಾಯ್ತು. ಅದನ್ನ ಅನುಷ್ಠಾನ ಮಾಡೋದ್ರಿಂದ ಪರಿಣಾಮ ಏನಾಗ್ತದೆ ಅನ್ನುವಂತ ಆಲೋಚನೆಗಳು ಬಹಳಷ್ಟು ಚರ್ಚೆಗಳು ನಡೆದವು. ನಮ್ಮ ರಾಜ್ಯದಲ್ಲಿ ಸಹಿತ ಏಪ್ರಿಲ್ 20ರ ನಂತರ ಕೇಂದ್ರ ಸರ್ಕಾರದ ಸೂಚನೆ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಆಲೋಚನೆ ಇದ್ದಾಗೂ ಸಹಿತ ಇಲ್ಲಿಯ ಜನರ ಪ್ರಕ್ರಿಯೆ ಮತ್ತು ಇವತ್ತೇನು ಮತ್ತೆ ಗೊಂದಲ ನಿರ್ಮಾಣ ಆಗಬಾರ್ದು ಅನ್ನುವಂಥದ್ದು 1-2 ದಿವಸವರೆಗೆ ನಾವು ವಿಚಾರ ಮಾಡಿದ್ವಿ. ನಿನ್ನೆ ತಾನೇ ನಾನು ನಮ್ಮ ಅಧಿಕಾರಿ ಜೊತೆ ಸಮಾಲೋಚನೆ ಮಾಡಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರ ಹತ್ರ ನಾವೆಲ್ಲ ಅಧಿಕಾರಿಗಳು ಹೋಗಿ ಇವತ್ತು ಹಲವಾರು ವಿಚಾರಗಳನ್ನ ಅವ್ರ ಮುಂದೆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಈ ಕೈಗಾರಿಕೆಗಳು, ಅದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು, ಎಲ್ಲಿ ಕಾರ್ಪೊರೇಷನ್ ಏರಿಯಾ ಇದೆ, ಮುನ್ಸಿಪಾಲಿಟಿ ಏರಿಯಾ ಇದೆ, ಅದನ್ನು ಹೊರತುಪಡಿಸಿ ಉಳಿದ ಕಡೆ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅನ್ನುವಂಥದ್ದನ್ನ ಕೆಲವೊಂದು ಕಂಡೀಷನ್ ಹಾಕಿ ಅದಕ್ಕೆ ಚಾಲನೆ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ವಿನಂತಿ ಮಾಡಿದಾಗ ನಿನ್ನೆ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ
ಏನೊಂದು ಗೈಡೆನ್ಸ್ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಬಹುಶಃ ನೀವೆಲ್ಲ ನೋಡಿರ್ಬೋದು, ಈಗಾಗಲೇ ಅವರ ಒಂದು ಗೌರ್ಮೆಂಟ್ ಆರ್ಡರ್ ಹೊರಡಿಸಿದ್ದಾರೆ. ಅದ್ರ ಪ್ರಕಾರ ಇವತ್ತೇನು ಲಾಕ್ಡೌನ್ ಅದ ಒಂದಿಷ್ಟು ರಿಸ್ಟ್ರಿಕ್ಷನ್ ಇದ್ದು ಈ ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡ್ಲಿಕ್ಕೆ ಅದು ಒಂದೇನು ನಮ್ಮ ಕೇಂದ್ರ ಸರ್ಕಾರನ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಯಾವ್ಯಾವ ಕೈಗಾರಿಕೆಗಳು ಪ್ರಾರಂಭ ಆಗ್ಬೇಕು ಅನ್ನುವಂಥದ್ದು, ಎಸೆನ್ಷಿಯಲ್ ಗೂಡ್ಸ್, ಎಸೆನ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಏನ್ ಇಂಡಸ್ಟ್ರಿ ಇದಾವೆ ಅದನ್ನ ಚಾಲೂ ಮಾಡ್ಲಿಕ್ಕೆ ಏನೊಂದು ಗೈಡೆನ್ಸ್ ಹಾಕಿದ್ರು. ಆ ಗೈಡೆನ್ಸ್ ಪ್ರಕಾರ ನಮ್ಮ ರಾಜ್ಯ ಸರ್ಕಾರವೂ ಸಹಿತ ಕೆಲವೊಂದು ರಿಸ್ಟ್ರಿಕ್ಷನ್ ನ ಸಡಿಲಿಕೆ ಮಾಡುವಂತದ್ದು ಪ್ರಕ್ರಿಯೆ ಇವತ್ತಿನಿಂದ ಪ್ರಾರಂಭ ಆಗಿದೆ. ಇಷ್ಟೆಲ್ಲ ಆದಾಗೂ ಸಹಿತ ಕೈಗಾರಿಕೆಗಳು ಇವತ್ತು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇದಾವೆ ಮತ್ತು ಪ್ರಾಕ್ಟಿಕಲ್ ಬಹಳಷ್ಟು ಈ ಕೈಗಾರಿಕೆ ಪ್ರಾರಂಭ ಆಗ್ಬೇಕಂದ್ರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಅದಕ್ಕೆ ಒಂದ್ಸಲ ಅದು ಕೈಗಾರಿಕೆ ಪ್ರಾರಂಭ ಆಗುವಂತ ಹಂತ ಪ್ರಾರಂಭ ಆದಾಗ ಆ ಏನು ತೊಂದರೆಗಳಿದಾವೆ ಅದನ್ನು ನಿವಾರಣೆ ಮಾಡುವಂತದಕ್ಕೂ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಏನಿದೆ, ಕೈಗಾರಿಕಾ ಇಲಾಖೆ ಇವತ್ತು ಕೈಗಾರಿಕೆಗಳ ಒಂದು ಹಿತಾಸಕ್ತಿ ಸಲುವಾಗಿ ಕಂಕಣಬದ್ಧರಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಮತ್ತು ಪೂರಕವಾಗಿ ಏನೇನು ತೊಂದರೆಗಳು ಬರ್ತವೆ ಅದನ್ನು ನಿವಾರಣೆ ಮಾಡುವ ಸಲುವಾಗಿನೂ ಎಲ್ಲ ರೀತಿಯ ಸಹಕಾರವನ್ನ ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಕಮಿಷನರ್ ಇರ್ಬೋದು, ಇನ್ನಿತರ ಎಲ್ಲ ಸಿಬ್ಬಂದಿ ಅದಕ್ಕೆ ನಾವು ತಯಾರಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತು ನಾವು ಕೈಗಾರಿಕೆ ಪ್ರಾರಂಭ ಮಾಡಬಹುದು ಅನ್ನುವಂಥದ್ದು ಹೇಳ್ಬೋದು. ಈಗ 2 ತಿಂಗಳ ವೇತನ ಕೊಡೋದಕ್ಕೆ ಎಷ್ಟೋ ಇಂಡಸ್ಟ್ರಿ ಆಗ್ತಾ ಇಲ್ಲ. ಅದರಲ್ಲಿ ಸಣ್ಣ ಕೈಗಾರಿಕೆಗಳಂತೂ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ನಾನು ಕಳೆದ ವಾರ ಬೆಂಗಳೂರಿಗೆ ಬಂದಾಗ ಅಲ್ಲಿ ಇದ್ದಂತ ಹಲವಾರು ಇವತ್ತು ಕೈಗಾರಿಕಾ ಉದ್ಯಮಿಗಳು, ಕೆಲವೊಂದು ಸಂಘ ಸಂಸ್ಥೆಗಳು ನನ್ನ ಭೇಟಿಯಾಗಿ ಇಂಟ್ರಾಕ್ಷನ್ ಮಾಡಿದ್ರು. ಮತ್ತು ತಾವು ಸಹಿತ ಹಲವಾರು ಬಾರಿ ಇವತ್ತು ನಮ್ ಜೊತೆ ಟೆಲಿಫೋನ್ ಮುಖಾಂತರ ಮಾತನಾಡುವಂತ ಸಂದರ್ಭದಲ್ಲಿ ಇವತ್ತು ಲಘು ಉದ್ಯೋಗ ಭಾರತೀಯ ಪದಾಧಿಕಾರಿಗಳು ಸಹಿತ ನನ್ನ ಜೊತೆ ಸಮಾಲೋಚನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲವೊಂದು ಏನೋ ಸರ್ಕಾರ ತಮ್ಮದು ಮ್ಯೂಟ್ ಆಗಿದೆ ಆಗ್ಬೇಕಾಗಿದೆ. ಅದ್ರ ಬಗ್ಗೆನೂ ಸಹಿತ ಇವತ್ತು ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡ್ಬಂದಿದ್ದೇನೆ, ಆರ್ಥಿಕ ಇಲಾಖೆ ಗಮನಕ್ಕೆ ತಗೊಂಡ್ಬಂದಿದ್ದೇನೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಈಗಾಗಲೇ ಪತ್ರ ಬರೆದಿದ್ದೇನೆ. ಕೇಂದ್ರ ಸರ್ಕಾರದ ನಮ್ಮ ಹಲವಾರು ಇಲಾಖೆಗಳ ಮಂತ್ರಿಗಳ ಜೊತೆನೂ ಸಮಾಲೋಚನೆ ಮಾಡಿಕೊಂಡು ಇದ್ರ ಬಗ್ಗೆ ಇವತ್ತು ಸಣ್ಣ ಕೈಗಾರಿಕೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ ಉತ್ತೇಜನ ಮಾಡುವ ಸಲುವಾಗಿ ಹಲವಾರು ರಿಯಾಯಿತಿಗಳನ್ನ, ಒಂದು ಎಲೆಕ್ಟ್ರಿಸಿಟಿ ಇರ್ಬೋದು, ಒಂದು ASI ಫಂಡ್ ಮುಖಾಂತರ ವೇತನ ಕೊಡುವಂತದ್ದು ಇರ್ಬೋದು, ಮತ್ತು ಸಾಲದ ಅವಧಿಯನ್ನು ವಿಸ್ತರಣೆ ಮಾಡುವಂತದ್ದು ಇರ್ಬೋದು, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂತದ್ದು ಇರ್ಬೋದು, ವರ್ಕಿಂಗ್ ಕ್ಯಾಪಿಟಲ್ಗೆ ಸಾಲ ಕೊಡುವಂತದ್ದು ಇರ್ಬೋದು. ಈ ರೀತಿ ಹಲವಾರು ಪ್ರಪೋಸಲ್ಗಳನ್ನ ಇವತ್ತು ಕೈಗಾರಿಕೋದ್ಯಮಗಳ ಜೊತೆ ಏನೋ ಇಂಟ್ರಾಕ್ಷನ್ ಮಾಡಿದ್ವಿ. ಆ ಆಧಾರದ ಮೇಲೆ ಹಲವಾರು ರಿಯಾಯಿತಿ ಕೋರಿ ಕೇಂದ್ರ ಸರ್ಕಾರಕ್ಕೂ ನಾನು ಈಗಾಗಲೇ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೇನೆ, ರಾಜ್ಯದಲ್ಲಿ ನಮ್ಮ ಸರ್ಕಾರಕ್ಕೂ ತಿಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮಲ್ಲಿ ಸಹಿತ ಹಲವಾರು ಇನ್ನೂ ಸಂಶಯಗಳಿದ್ದಾವೆ. ಅದಕ್ಕೆ ಏನಾದ್ರೂ ಸಂಶಯಗಳಿದ್ರೆ ನಾವು ಸಲಹೆ ಸೂಚನೆ ಕೊಡುವ ಮುಖಾಂತರ ಇವತ್ತು ಇನ್ನೂ ಏನು ನಾವು ಸಹಾಯ ಮಾಡ್ಬೇಕು, ನಮ್ಮ ಕಡೆಯಿಂದ ಏನು ಪೂರಕವಾದಂತ ಕೆಲಸ ಮಾಡ್ಬೇಕು ಅದನ್ನ ನೀವು ಅಡ್ವೈಸ್ ಮಾಡಿದ್ರೆ ಆ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ನಮ್ಮ ರಾಜ್ಯ ಅಧ್ಯಕ್ಷರಾದ ಶ್ರೀಯುತ ಶ್ರೀಕಂಠ ದತ್ತ ಅವರು ಈಗ ತಮ್ಮ ಜೊತೆ ಮಾತನಾಡೋದಕ್ಕೆ ಬಯಸ್ತಾರೆ ಸರ್. ಆಗ್ಲಿ. ಸನ್ಮಾನ್ಯ ಸಚಿವರಿಗೆ ನಮಸ್ಕಾರಗಳು. ನಮಸ್ಕಾರ ಸರ್. ಈಗ ಕೆಲವು ಪ್ರಶ್ನೆಗಳು ನಾವು ಕೇಳಕ್ ಮುಂಚೆ ತಾವಾಗ್ಲೇ ಅದ್ರ ಬಗ್ಗೆ ಉಲ್ಲೇಖ ಮಾಡಿದೀರಾ. ತಮ್ಗೆಲ್ಲ ಗೊತ್ತೇ ಇದೆ ಸರ್, ಸಣ್ಣ ಕೈಗಾರಿಕೆಗಳು ತೀವ್ರವಾದ ಸಂಕಷ್ಟದಲ್ಲಿದೆ ಈ ಟೈಮಲ್ಲಿ. ನಮ್ಮಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಇರೋ ತರ ರಿಸರ್ವ್ಸ್ ಇರೋದಿಲ್ಲ, ಪ್ರಾವಿಷನ್ಸ್ ಇರೋದಿಲ್ಲ. ಸೊ ಅದರಿಂದ ತುಂಬಾ ಸಂಕಷ್ಟದಲ್ಲಿ ಇದೀವಿ ನಾವು. ಸೊ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಮ್ಗೆ ಈ ಆಪರೇಷನ್ಸ್ ಬಗ್ಗೆ ಸರ್, ಈ ರಿಸಂಪ್ಷನ್ ಆಫ್ ಆಪರೇಷನ್ಸ್ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ಸೊ ಈಗ 15ನೇ ತಾರೀಕು ಓಪನ್ ಆಗುತ್ತೆ ಅನ್ಕೊಂಡ್ವಿ, ಆಮೇಲೆ ಅದೆಲ್ಲ ಆಗ್ಲಿಲ್ಲ. ಈಗ 3ನೇ ತಾರೀಕು ಅಟ್ಲೀಸ್ಟ್ ಲಾಕ್ಡೌನ್ ಮುಗಿದ್ಮೇಲೆ ಆದ್ರೂನು ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಎಲ್ಲಾ ಸೆಕ್ಟರ್ಗಳಿಗೂ MSMEಗಳು ಕಾರ್ಯಾರಂಭ ಮಾಡೋದಕ್ಕೆ ದಯವಿಟ್ಟು ಅನುಮತಿ ಮಾಡಿಸ್ಕೊಡ್ಬೇಕು ಅನ್ನೋದು ಮೊದಲನೇ ವಿನಂತಿ ಸರ್. ಎರಡನೇದು, ಈ ಬರೀ ನಮ್ಗೆ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ರೆ ಸಾಕಾಗೋದಿಲ್ಲ, ಅದಕ್ಕೆ ನಮ್ಗಷ್ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಹ ಬೇಕಾಗುತ್ತೆ. ನಾವು ರಾ ಮೆಟೀರಿಯಲ್ಸ್ ತರ್ಸ್ಕೋಬೇಕಾಗತ್ತೆ, ಫಿನಿಶ್ಡ್ ಗುಡ್ಸ್ ಎಲ್ಲ ಕಳಿಸೋದು ಇರುತ್ತೆ. ಅದಕ್ಕೋಸ್ಕರ ಈ ಮೂವ್ಮೆಂಟ್ ಆಫ್ ಗುಡ್ಸ್ ಅಂಡ್ ರಾ ಮೆಟೀರಿಯಲ್ಸ್ಗೆ ಸ್ವಲ್ಪ ಈಸಿಯರ್ ವೇ ಏನಾರು ಕಂಡಿಡ್ಕೋಬೇಕಾಗತ್ತೆ ಅಂತ ಅದೊಂದು ಮನವಿ ಇದೆ. ಆಮೇಲೆ ಸರ್, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ
ಎಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನಿದೆ ಅದನ್ನ ನಾವು ಖಂಡಿತವಾಗ್ಲೂ ಫಾಲೋ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತೆ ಈ ಹ್ಯಾಂಡ್ ಸ್ಯಾನಿಟೈಸೇಷನ್ ಇವೆಲ್ಲವೂ ಸಹ ನಾವು ಅಬ್ಸರ್ವ್ ಮಾಡ್ತೀವಿ. ಆದ್ರೆ ಒಂದು ನಮಗೆ ಆತಂಕ ತಂದಿರೋ ವಿಚಾರ ಏನು ಅಂತಂದ್ರೆ, ಇಷ್ಟೆಲ್ಲಾ ಮುಂಜಾಗ್ರತೆ ತಗೊಂಡ್ರು ಸಹ ಏನಾರ ಕೋವಿಡ್ ಕೇಸ್ಗಳು ಕಂಡು ಬಂದಲ್ಲಿ, ಅದು ಬರ್ದೇ ಇರ್ಲಿ ಅಂತ ಪ್ರಾರ್ಥನೆ, ಬಂದಲ್ಲಿ ಅಂತ ಸಂದರ್ಭದಲ್ಲಿ ಫ್ಯಾಕ್ಟರಿ ಮಾಲೀಕರು ವಿಲ್ ಬಿ ಹೆಲ್ಡ್ ಲಯಬಲ್ ಅಂಡ್ ಕ್ರಿಮಿನಲ್ ಕೇಸಸ್ ಆಲ್ಸೋ ಕ್ಯಾನ್ ಬಿ ಲಾಂಚ್ಡ್ ಅಂತ ಬರ್ತಾ ಇದೆ ಮಾಹಿತಿ. ದಯವಿಟ್ಟು ಇದನ್ನ ರಿವಿಸಿಟ್ ಮಾಡಿ ಇದೊಂದು ಈ ಆತಂಕನ ದೂರ ಮಾಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಸರ್. ಇದು ನೋಡಿ, ಒಂದು ನಾನು ಹೇಳ್ತೀನಿ, ಅಲ್ಲ ಈಗ ಒಂದೆಂದು ನಾನು ಹೇಳ್ಕೊಂತ ಹೋಗ್ಬಿಡ್ತೀನಿ. ಈಗೇನು ಸಪ್ಲೈ ಚೈನ್ ಇದೆಯಲ್ಲ, ಸಪ್ಲೈ ಚೈನ್ ಇದೆಯಲ್ಲ, ಈ ಟ್ರಕ್ಗಳ ಒಂದು ಟ್ರಾನ್ಸ್ಪೋರ್ಟೇಶನ್, ಗೂಡ್ಸ್ ಟ್ರಾನ್ಸ್ಪೋರ್ಟೇಶನ್, ಅದಕ್ಕೆ ಈಗಾಗಲೇ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ನೋಡಿ, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇನಲ್ಲಿ ಟ್ರಕ್ಗಳು ಓಡಾಟಕ್ಕೆ ಪ್ರಾರಂಭ ಆಗಿದ್ದಾವೆ. ಅದಕ್ಕೆ ಯಾವ್ದು ಅಡೆತಡೆ ಅನ್ನುವಂಥದ್ದು ಇಲ್ಲ. ಈಗ ಒಂದು 8-10 ದಿವಸದಿಂದನೇ ಕೊಟ್ರು, ಆದ್ರೆ ಯಾರು ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಹೊರಗೆ ಬರಲಿಲ್ಲ ಟ್ರಕ್ಗಳು. 108 ಸಮಸ್ಯೆಗಳಿದ್ದಾವೆ. ಆದ್ರೆ ಈಗ ಅದಕ್ಕೆ ಈಸ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಈಗಾಗಲೇ ಅಲೋ ಮಾಡಿದ್ದಾರೆ, ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಮೊದಲು ಎಸೆನ್ಷಿಯಲ್ ಗೂಡ್ಸ್ ಮಾತ್ರ ಇತ್ತು, ಈಗ ನಾನ್ ಎಸೆನ್ಷಿಯಲ್ ಗೂಡ್ಸ್ಗೂ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಯಾವುದೇ ಗೂಡ್ಸ್ ಗಳನ್ನ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ, ಒನ್ ಡಿಸ್ಟ್ರಿಕ್ಟ್ ಟು ಅನದರ್ ಡಿಸ್ಟ್ರಿಕ್ಟ್, ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ಸ್, ಇಮಿಡಿಯೇಟ್ಲಿ ಅದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ, ಅದು ಕ್ಲಿಯರ್ ಆಗಿದೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು, ಈಗ ತಾವು ರೈಸ್ ಮಾಡಿದ್ರಲ್ಲ ಪ್ರಶ್ನೆ, ಇವತ್ತು ನೀವೆಲ್ಲ ಪ್ರಿಕಾಷನ್ ತಗೊಂಡು ಹ್ಯಾಂಡ್ ಸ್ಯಾನಿಟೈಸೇಷನ್ ಯೂಸ್ ಮಾಡುವಂಥದ್ದು, ಮಾಸ್ಕ್ ಗಳನ್ನ ಯೂಸ್ ಮಾಡುವಂತದ್ದು ಎಲ್ಲವೂ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಇದೆಲ್ಲ ಕೇರ್ ತಗೊಂಡ ಮೇಲೂ ಸಹಿತ ಇವತ್ತು ಎಲ್ಲಾದ್ರೂ ಒಂದು ಪಾಸಿಟಿವ್ ಕೇಸ್ ಬಂದ್ರೆ ಇಂಡಸ್ಟ್ರಿಯಲ್ಲಿ, ಯಾರೋ ಕಾರ್ಮಿಕರಿಗೆ ಬಂದ್ರೆ, ಅದಕ್ಕೆ ಮಾಲಕರೇ ಹೆಲ್ಡ್ ರೆಸ್ಪಾನ್ಸಿಬಲ್ ಅನ್ನುವಂಥದ್ದು ಏನಿದೆ ಅಲ್ಲ ಸಂಶಯ, ದಯವಿಟ್ಟು ಇದನ್ನ ತೆಗೆದು ಹಾಕಿ. ನೀವು ದಯವಿಟ್ಟು, ನಾವೊಂದು ಹೇಳ್ತೀನಿ, ಲಘು ಉದ್ಯೋಗ ಭಾರತೀಯ ನಮ್ಮ ಸಂಸ್ಥೆಯ ಪದಾಧಿಕಾರಿ ಹೇಳ್ತೀನಿ, ದಯವಿಟ್ಟು ಕೇಂದ್ರ ಸರ್ಕಾರದ ಗೈಡೆನ್ಸ್ ಇದೆಲ್ಲ, ಅದನ್ನ ದಯವಿಟ್ಟು ಪ್ರತಿಯೊಂದು ಶಬ್ದವನ್ನು ಓದಿ ನೋಡಿ, ಪ್ರತಿಯೊಂದು ಕ್ಲಾಸ್ಗಳನ್ನು ಓದಿ ನೋಡಿ. ನಮ್ಮ ರಾಜ್ಯ ಸರ್ಕಾರ ಹೊಡಿಸಿದಂತ ಪ್ರತಿಯೊಂದು ಕ್ಲಾಸ್ಗಳನ್ನು ಓದಿ ನೋಡಿ. ಇವತ್ತು ಹೊಡಿಸಿದ್ದಾರೆ. ಇವತ್ತು ಎಲ್ಲಿಯೂ ಸಹಿತ ಈ ರೀತಿ ಪೂರ್ವ ತಯಾರಿ ಮಾಡಿ ಪ್ರಿಕಾಷನ್ ತಗೊಳ್ಳಿಕ್ಕೆ ಮಾತ್ರ ಹೇಳಿದಾರೆ ಹೊರತು, ಇಷ್ಟೆಲ್ಲ ಆದ್ಮೇಲೂ ಸಹಿತ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಕೇಸ್ ಬಂದ್ರೆ ಮಾಲಕರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗುವುದಿಲ್ಲ ಅಂತ ತಿಳ್ಕೊಂಡ್ಬಿಡಿ. ಹಾಗಾದ್ರೆ ಇವತ್ತು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಇಷ್ಟೊಂದು ಪಾಸಿಟಿವ್ ಕೇಸ್ ಆಗ್ತಾ ಇದಾವೆ, ಅದಕ್ಕೆ ಯಾರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕಿದ್ದೇವೆ ನಾವು? ವಿ ಹ್ಯಾವ್ ಟೇಕಿಂಗ್ ಕೇರ್. ಯಾರೇ ಬಂದ್ರು ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಗೋವಿಂದ ಅಂತ ಹೇಳಿ ಆಸ್ಪತ್ರೆ ಮಾಡಿದೀವಿ, ಅಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಮಾಡಿದೀವಿ. ಅದ್ರ ಸಲುವಾಗಿ ಯಾರೋ ಒಬ್ರು ಜೈಲಿಗೆ ಕಳ್ಸಿದ ಉದಾಹರಣೆ ಇದೇನೋ. ಹೀಗಾಗಿ ಇದನ್ನ ಯಾರೋ ಒಬ್ರು ಮಿಸ್ಶಿಪ್ ಮಾಡಿದ್ದಾರೆ, ನಾನು ಹೇಳ್ತಿಲ್ಲ, ಯಾರೋ ಒಬ್ರು ಮಿಸ್ಶಿಪ್ ಮಾಡಿದ್ದಾರೆ. ಇದು ಈ ರೀತಿ ಸರ್ಕ್ಯುಲರ್ ಎಲ್ಲಿಯೂ ಇಲ್ಲ. ಮತ್ತು ಮಾಲಕರು, ಈ ಕೈಗಾರಿಕಾ ಮಾಲಕರು ಜಗದೀಶ್ ಶೆಟ್ಟರ್ ಅವರು ಮ್ಯೂಟ್ ಆಗಿತ್ತು. ಹೇಳಿ ಸರ್, ನೀವು ಹೇಳಿ ಸರ್, ಕೇಳಿಸ್ತಾ ಇದೆಯಲ್ಲ ಸರ್? ಸರ್, ತುಂಬಾ ಧನ್ಯವಾದಗಳು. ಯಾಕಂದ್ರೆ ತುಂಬಾ ಕ್ಯಾಟಗರಿಕಲ್ ಆಗಿ ಈ ಒಂದು ಡೌಟ್ ನ ತಾವು ಕ್ಲಾರಿಫೈ ಮಾಡಿದೀರಾ. ನಮ್ಮ ಎಲ್ಲಾ ಮೆಂಬರ್ಸ್ ಸಹ ಇದನ್ನ ನೋಟ್ ಮಾಡ್ಕೊಂಡಿರ್ತಾರೆ ಸರ್. ಸರ್, ಇದು ಇನ್ನ ಒಂದೇ ನಿಮಿಷ ರಾಘವೇಂದ್ರ, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಸರ್ಕ್ಯುಲರ್ ಇದೆಲ್ಲ ಸೋಷಿಯಲ್ ಮೀಡಿಯಾದೊಳಗೆ ಓಡಾಡ್ತಾ ಇದೆ. ಆ ಕುರಿತಂತೆ ಒಂದು ಸ್ಪಷ್ಟೀಕರಣ. ಅಲ್ಲ ಶೆಟ್ಟರ್ಜಿ, ಹೇಳಿ ರಾಘವೇಂದ್ರ ಜಿ, ಹೇಳಿ. ಹಲೋ ರಾಘವೇಂದ್ರ ಜಿ, ಮ್ಯೂಟ್ ಆಗಿದೆ. ರಾಘವೇಂದ್ರ ಜಿ ಕೇಳ್ತಾ ಇದೆ. ರಾಘವೇಂದ್ರ ಜಿ ಅವ್ರು ಕೇಳ್ತಾ ಇದೆ, ಹೇಳಿ. ಹಲೋ ರಾಘವೇಂದ್ರ ಜಿ, ಕೇಳ್ಬೋದು ಈಗ? ಹೇಳಿ. ಏನಿಲ್ಲ, ಒಂದು ಸರ್ಕಾರದ ಕಡೆಯಿಂದ ಈ ಪರ್ಟಿಕ್ಯುಲರ್ ಕ್ಲಾಸ್ ಏನು ಸಾಮಾಜಿಕ ಜಾಲತಾಣದೊಳಗೆ ಓಡಾಡ್ತಾ ಇದೆ, ಸೋಷಿಯಲ್ ಮೀಡಿಯಾದೊಳಗೆ, ಅದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಒಂದು ಸ್ಪಷ್ಟೀಕರಣ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ರಾಘವೇಂದ್ರ ಜಿ ಅವರೇ, ಈ ರೀತಿ ಪ್ರತಿಯೊಂದು ಯಾರೋ ಒಬ್ರು ಫೇಕ್ ನ್ಯೂಸ್ ಅನ್ನ ಹರಡುವಂತ ಕೆಲಸಕ್ಕೆ ಸರ್ಕಾರ ಪ್ರತಿಯೊಂದಕ್ಕೂ ಸ್ಪಷ್ಟೀಕರಣ ಕೊಡ್ಕೊಂತ ಹೋದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತದೆ.
ನಮ್ಮ ಸರಿ ನಮ್ಮ ಸರಿ 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 ನಾ ಏನ್ ಹೇಳ್ತೀನಿ, ಕೇಂದ್ರ ಸರ್ಕಾರ ಸರ್ಕುಲರ್ ಇದೆ ರೀ, ನಮ್ಮ ರಾಜ್ಯ ಸರ್ಕಾರ ಸರಿ ಸರ್ಕುಲರ್ ಸರಿ ಇದೆ, ಅದನ್ನ ನಾವು ಸರಿ ನಂಬೇಕಲ್ಲ. ಸರಿ Yes. ಸರಿ 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 Yes. ಸರಿ Okay. ಸರಿ ಸರಿ ನಮಸ್ಕಾರ. ಸರಿ 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 ಶ್ರೀಕಂಠ ದತ್ತ Yes. ಅವರು ಮುಂದೆ ಸರ್ ಮುಂದುವರಿಸುತ್ತಾ ಇನ್ನೊಂದ್ 2 ಪಾಯಿಂಟ್ಸ್ ಇದೆ ಅಷ್ಟೇ ಸರ್. ಹೇಳಿ ಹೇಳಿ ಹೇಳಿ. ಒಂದಂದ್ರೆ ಈಗಾಗ್ಲೇ ನಾವು ಸಂಕಷ್ಟದಲ್ಲಿರೋದ್ರಿಂದ ನಮ್ಮಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ ತುಂಬಾ ಇದೆ, ಹಣಕಾಸಿನ Yes. ಇದ್ರದ್ದು. ಅದಕ್ಕೋಸ್ಕರ ಇದುವರೆಗೂ ಕೇಂದ್ರ ಸರ್ಕಾರ ತುಂಬಾ ಉತ್ತಮವಾದ ಸ್ಕೀಮ್ಗಳನ್ನೆಲ್ಲ ಅನೌನ್ಸ್ ಮಾಡಿದೆ. ಬಟ್ Yes. ಅವೆಲ್ಲವೂ ಸಹ ನೇರವಾಗಿ ಈಗ MSME ಓನರ್ಗೆ ರೀಚ್ ಆಗ್ತಾ ಇಲ್ಲ ಸರ್. ಇನ್ನೂನು Yes, ಮುಂದಿನ yes, ದಿನಗಳಲ್ಲಿ yes. ಬರುತ್ತೆ. ಅದಕ್ಕೆ ಈ ಸಂದರ್ಭದಲ್ಲಿ ರಾಜ್ಯದಿಂದ ಅಥವಾ ಕೇಂದ್ರ ಸರ್ಕಾರದಿಂದಲೇ ಒಂದು MSME ಗಳಿಗೆ ಒಂದು ರಿವೈವಲ್ ಪ್ಯಾಕೇಜ್ ಅಂತ ಸ್ಪಷ್ಟವಾಗಿ ಒಂದು ತರ್ಲಿಕ್ಕೆ ಆಗತ್ತಾ ಅನ್ಬಿಟ್ಟು ಅಂತ ತಾವು ಸಹ ಒಂದು ಡೆಫಿನೆಟ್ಲಿ ನಿಮ್ಮ ಏನ್ ಬೇಡಿಕೆ ಇದಲ್ಲ, ನ್ಯಾಯಯುತವಾದಂತ ಬೇಡಿಕೆ ಇದೆ. ಈಗಾಗಲೇ ನಾವು ನಮ್ಮ ಕ್ಯಾಬಿನೆಟ್ ದಲ್ಲಿ ನಿನ್ನೆ ನಾವು ನಮ್ಮ ಎಲ್ಲಾ ಪ್ರಿನ್ಸಿಪಲ್ ಸೆಕ್ರೆಟರಿ, MSME ಪ್ರಿನ್ಸಿಪಲ್ ಸೆಕ್ರೆಟರಿ ಮಹೇಶ್ ರಾವ್, ನಮ್ ಗೌರವ್ ಗುಪ್ತಾ ಮತ್ತು ಕೃಷ್ಣನ್ ಗುಂಜನ್, ನಾವೆಲ್ಲರೂ ಕುಂತು ಸಮಾಲೋಚನೆ ಮಾಡಿಕೊಂಡು ಈಗಾಗಲೇ ಒಂದು ಫೈಲ್ ಪುಟಪನ್ನ ನಾವು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೇವೆ. ಒಂದು, ರಾಜ್ಯ ಸರ್ಕಾರ ಏನ್ ನೆರವು ಕೊಡಬೇಕು MSMEಗೆ, ಅದಕ್ಕೊಂದು ಸಪರೇಟ್ ಆದಂತ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಮತ್ತು ಕೇಂದ್ರ ಸರ್ಕಾರದಿಂದ ಏನ್ ನೆರವು ಬೇಕು ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ತಿಳಿಸುವಂತ ಕೆಲಸ ಇವತ್ತು ಅದಕ್ಕೊಂದು ಕ್ಯಾಬಿನೆಟ್ ನೋಟ್ ರೆಡಿ ಮಾಡಿ ಕ್ಯಾಬಿನೆಟ್ ಸಬ್ಜೆಕ್ಟ್ ರೆಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಒಬ್ಬ ಕೈಗಾರಿಕಾ ಸಚಿವನಾಗಿ ನಮ್ಮ ಇಲಾಖೆಯ ಪರವಾಗಿ ನಾನು ಹೇಳ್ತೀನಿ, ಭರವಸೆ ಕೊಡ್ತೀನಿ, ನಿಮ್ಮ ಈ ಒಂದು ಆರ್ಥಿಕವಾಗಿ ಏನೊಂದು ಪ್ಯಾಕೇಜ್ ಬೇಕಲ್ಲ ಅದರ ಪೂರಕವಾಗಿ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಅದನ್ನ ಕೇಂದ್ರ ಸರ್ಕಾರಕ್ಕೂ ಒತ್ತಡ ತಂದು ಒಂದು ಸ್ಪೆಷಲ್ ಪ್ಯಾಕೇಜ್ ಇವತ್ತು MSMEಗೆ ಸಿಗುವಂತ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಸರಿ ಸರ್. ಮತ್ತೆ ಈಗಾಗ್ಲೇ ತಾವು ಕ್ಲಿಯರ್ ಮಾಡಿದೀರಾ ಸರ್, ನಮ್ಮ ಎಲ್ಲಾ ಸದಸ್ಯರ ಒಂದೇ ಒಂದು ಕಾನ್ಸ್ಟೆಂಟ್ ಮನವಿ ಏನು ಅಂತಂದ್ರೆ, ಈ ಸಂದರ್ಭದಲ್ಲಿ 2 ತಿಂಗಳು ಸಂಬಳ ಕೊಡೋದಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ ಈಗ ಸಣ್ಣ ಕೈಗಾರಿಕೆಗಳಿಗೆ. ಅದಕ್ಕೆ ದಯವಿಟ್ಟು ಏನಾರ ಒಂದು ಪರಿಹಾರವನ್ನು PSI ಮುಖಾಂತರ ಈಗ ನಾನು ಇದನ್ನ ಈಗಾಗಲೇ ಕಳೆದ ವಾರ ಪ್ರಧಾನಮಂತ್ರಿಗಳು ನಮ್ಮನ್ನೆಲ್ಲ ಅಡ್ರೆಸ್ ಮಾಡೋಕ್ಕಿಂತ ಮುಂಚೆ 2 ದಿವಸ ಮುಂಚೆ ಕೇಂದ್ರದ ಹಲವಾರು ಸಚಿವರು, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಸಂಬಂಧದ ಸಚಿವರು, MOS ಮತ್ತು ಅಧಿಕಾರಿಗಳು ನನ್ನ ಜೊತೆ ಇಂಟ್ರಾಕ್ಷನ್ ಮಾಡಿದ್ರು. ಮತ್ತು ಈ ಏಪ್ರಿಲ್ 20 ತಾರೀಕು ನಿನ್ನೆ ಅದು 2 days ಬ್ಯಾಕ್ ಮತ್ತೆ 4-5 ಜನ ಮಿನಿಸ್ಟರ್ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡಿದ್ರು. ನಾನು ಒಂದೇ ಒಂದು ಹೇಳಿದ್ದು, ಇವತ್ತು ನೀವು ಹಲವಾರು ಸಲಹೆಗಳನ್ನ, ಹಲವಾರು RBI ಮುಖಾಂತರ ಸಾಲ ಕೊಡುವಂತದ್ದು ಮತ್ತೊಂದು ಯೋಜನೆಗಳನ್ನು ನೀವು ಘೋಷಣೆ ಮಾಡಿದಿರಿ. ಆದ್ರೆ ನೇರವಾಗಿ ಇವತ್ತು MSME ಬದುಕಬೇಕಂತಂದ್ರೆ ಇವತ್ತು 2ನೇ ತಿಂಗಳ ವೇತನ ಇದೆಯಲ್ಲ, ಈ ವೇತನವನ್ನ ನೀವು ಯಾವ್ದಾದ್ರು ಮುಖಾಂತರ ಸ್ಪೆಷಲ್ ಪ್ಯಾಕೇಜ್ ಕೊಡುವ ಮುಖಾಂತರ ನೀವು ಸಹಾಯ ಮಾಡಿದ್ರೆ ಆ ಇಂಡಸ್ಟ್ರಿಗಳು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ, ಅಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತದೆ ಅನ್ನೋದು ನೇರವಾಗಿ ನಾನು ಇಂಟ್ರಾಕ್ಷನ್ ದಲ್ಲಿ ಹೇಳಿದ್ದೇನೆ. ಹೀಗಾಗಿ ಅದು ಮೇಲ್ನವ್ರಿಗೂ ಅರ್ಥ ಆಗಿದೆ, ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ಸಚಿವರು ಎಲ್ಲರಿಗೂ ಅರ್ಥ ಆಗಿದೆ. ಅವರು ಸಹಿತ ಅದಕ್ಕೆ ಪೂರಕವಾಗಿ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಈ ಎಸ್ಕಾಂಗಳಿಗೆ ಸಂಬಂಧಪಟ್ಟಿದ್ದಾಗೆ ಒಂದು ಫಿಕ್ಸ್ ಚಾರ್ಜಸ್ ವೇವರ್ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ, ಮಾಡ್ತಾ ಇದೀವಿ. ಅದರ ಜೊತೆಯಾಗಿ ಈ ಸಲ KERC ಇಂದ ಏನು ಪ್ರಪೋಸಲ್ ಇದೆ ಟ್ಯಾರಿಫ್ ಹೈಕ್ದು, ದಯವಿಟ್ಟು ಅದನ್ನ 1 ವರ್ಷಗಳ ಕಾಲ ತಡೆ ಹಿಡಿಯಕ ಆಗತ್ತಾ ಅನ್ನೋದು ಪ್ರಯತ್ನ ಮಾಡ್ತಾರೆ. ಯಾವುದೇ ರೀತಿ ಟ್ಯಾರಿಫ್ ಹೈಕ್ ಆಗದ ರೀತಿಯಲ್ಲಿ, ಮತ್ತು ಇದಕ್ಕೇನು ಎಲೆಕ್ಟ್ರಿಸಿಟಿ ಚಾರ್ಜಸ್ ಮಿನಿಮಮ್ ನೀವು ಯಾಕಂದ್ರೆ ಯೂಸ್ ಮಾಡಿಲ್ಲ, ಅದಕ್ಕಾಗಿ ಮಿನಿಮಮ್ ಇದು ಮಾಡೋದು, ವೇವ್ ಮಾಡುವಂತದ್ದು, ಇದು ಪ್ರಪೋಸಲ್ ನಾ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ದಲ್ಲಿ ನಾನು ಇದನ್ನ ಮಂಡನೆ ಮಾಡಿದ್ದೇನೆ. ಲಿಖಿತವಾಗಿ ಒಂದು ಕ್ಯಾಬಿನೆಟ್ ಸಬ್ಜೆಕ್ಟ್ ತರ್ತಾ ಇದ್ದೇವೆ ಇದ್ರ ಬಗ್ಗೆ. ಸರ್, ಕಡೆಯದಾಗಿ ನನ್ನ ಕಡೆಯಿಂದ 2 ಇದೆ ಅಷ್ಟೇನೆ. ತುಂಬಾ ಜನ ಮೆಂಬರ್ಗಳು ಚಾಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಒಂದು ಅವಕಾಶ ಕೊಡೋಣ ಅನ್ಬಿಟ್ಟು ಅಂತ. ಒಂದು, ಈ ಆಡಳಿತಾತ್ಮಕವಾಗಿ ಸಾಕಷ್ಟು ಸ್ವಲ್ಪ ಸುಧಾರಣೆಗಳು, ಅಂದ್ರೆ ಚುರುಕು ಮಟ್ಟವಂತ ಒಂದು ಕೆಲಸಗಳು ಆಗ್ಬೇಕಾಗತ್ತೆ ಸರ್. ಈಗ KSSIDC, KADB ಅಥವಾ KSPCB, ಇವನ್ ಬೆಸ್ಕಾಂ ಇರ್ಬೋದು, ಈ ಎಲ್ಲ ಸಂಸ್ಥೆಗಳಲ್ಲಿ ಫೈಲ್ಗಳು ತುಂಬಾ ನಿಧಾನ ರೀತಿಯಲ್ಲಿ ಹೋಗ್ತಾ ಇತ್ತು. ಈಗ ಅದಕ್ಕೆ ಇದೊಂದು ಫೈಲ್ ಕ್ಲಿಯರೆನ್ಸ್ ಮತ್ತೆ ಇದು ವೇಗದ ಗತಿಯಲ್ಲಿ ತೀರ್ಮಾನಗಳಾಗೋದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಿ, ಈ ಸಂದರ್ಭದಲ್ಲಿ ನಾವು ನಮ್ಮ ಪ್ರೊಡಕ್ಷನ್ ಬಿಟ್ಬಿಟ್ಟು ಮತ್ತೆ ನಾವು ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡ್ತಾ ಕೂತ್ಕೊಂಡ್ರೆ ಅದು ನಮ್ಗೆ ಇನ್ನೊಂದು ಬರ್ಡನ್ ಆಗತ್ತೆ ಅನ್ಬಿಟ್ಟು ದಯವಿಟ್ಟು ಇದಕ್ಕೆ ಏನಾರ ಒಂದು ನಿರ್ದೇಶನಗಳು. ಮತ್ತೆ ದೂರದ ಇದರಲ್ಲಿ ನೋಡ್ಬೇಕು ಅಂದ್ರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಾಗೆ MSME ಒಂದು ಟಾಸ್ಕ್ ಫೋರ್ಸ್ ನ ತಾವು ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಇದರಿಂದ ಸಾಕಷ್ಟು ಒಂದು ಸಹಾಯ ಆಗತ್ತೆ ಸರ್. ಅದು ಮೇ ಬಿ ರಿಟೈರ್ಡ್ ಚೀಫ್ ಸೆಕ್ರೆಟರಿನೋ ಆತರ ಉತ್ತಮವಾದಂತಹ ಒಂದು ಅಧಿಕಾರಿಗಳು, ಲಘು ಉದ್ಯೋಗ ಭಾರತಿ ಸಹ ನಾವು ಅದ್ರ ಜೊತೆ ಕೈ ಜೋಡ್ಸಕ್ ಸಿದ್ಧ ಇದೀವಿ. ಇದೆಲ್ಲ ಸೇರಿಸಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಒಂದು ನೋಡಲ್ ಆಫೀಸರ್ ನ ಅಪಾಯಿಂಟ್ ಮಾಡಿದ್ರೆ ಸುಲಭ ಆಗತ್ತೆ ಅಂತ.
ಮೂರನೇದೊಂದು ಹೇಳ್ಬಿಟ್ಟು ನಾನು ನಂದು ಮುಕ್ತಾಯ ಮಾಡ್ತೀನಿ. ಈ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ಗಳು ಸಾಮಾನ್ಯವಾಗಿ ಹಿಂದೆನೂ ಸಹ ಅದು ಆಗ್ತಾ ಇರ್ಲಿಲ್ಲ ಸರ್, ಈ ಸಿಂಗಲ್ ವಿಂಡೋ ಏಜೆನ್ಸಿಗಳು. ಈಗ ಎಲ್ಲಾ ಡಿಸಿಗಳು ಈ ಕೋವಿಡ್ ಇಶ್ಯೂ ಹ್ಯಾಂಡಲ್ ಮಾಡೋದ್ರಲ್ಲೇ ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರ ಸಮಯ ಅದರಲ್ಲೇ ಇರುತ್ತೆ. ಅದರಿಂದ ಈ ಲೋಕಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸಮಸ್ಯೆಗಳೇನಿದೆ ಅದನ್ನ ಪರಿಹಾರ ಮಾಡೋದಕ್ಕೆ ಸ್ವಲ್ಪ ಈ 15 ಜನಕ್ಕೊಮ್ಮೆ ಆದ್ರೂ ಈ ಡಿಸ್ಟ್ರಿಕ್ಟ್ ಲೆವೆಲ್ ಸಿಂಗಲ್ ವಿಂಡೋ ಮೀಟಿಂಗ್ ಗಳು ಮಾಡಕ್ಕೆ ಒಂದು ಆದೇಶ ಕೊಟ್ಟು, ಸಾಧ್ಯವಾದ್ರೆ ಅದನ್ನೇನಾರ ಡೆಲಿಗೇಟ್ ಮಾಡಕ್ ಆಗತ್ತಾ ನೋಡ್ಬೇಕು ಸರ್. ಯಾಕಂದ್ರೆ ಪ್ರತಿ ಸಲ ಡಿಸಿಗಳು ಕೂತ್ಕೊಳ್ಳೋದು ಅಂದ್ರೆ ಕಷ್ಟ ಆಗತ್ತೆ ಈ ಸಂದರ್ಭದಲ್ಲಿ ಅಂತ ಅಂಶಗಳು ಹೇಳ್ತಾ ಇದ್ದೀನಿ. ಇಲ್ಲ, ಆಗ್ತಾ ಇಲ್ಲ. ಅದಕ್ಕೆ ಈಗ ತಾವೇನು ಸಲಹೆಗಳನ್ನು ಕೊಟ್ಟಿದ್ರಿ, ಡೆಫಿನೆಟ್ಲಿ ವಿಲ್ ಫಾಲೋ ಇಟ್ಟು ನಿಮ್ ಸಲಹೆ ಸ್ವೀಕಾರ ಮಾಡ್ತೀವಿ. ಮತ್ತು ಅಡ್ಮಿನಿಸ್ಟ್ರೇಷನ್ ಏನು ಸುಧಾರಣೆ ಆಗ್ಬೇಕು, ಫೈಲ್ ಮೂವ್ಮೆಂಟ್ ಕ್ಲಿಯರೆನ್ಸ್ ಎಲ್ಲ ಆಗ್ಬೇಕು, ಅದಕ್ಕೂ ಹೆಚ್ಚು ಒತ್ತು ಕೊಡ್ತೀವಿ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಮೀಟಿಂಗ್ ಗಳು ಆಗ್ತಾ ಇಲ್ಲ, ಅದರಲ್ಲಿ ಮೊದಲು ಸ್ವಲ್ಪ ಸಮಸ್ಯೆ ಇತ್ತು. ಈಗಂತೂ ಕರೋನಾದಲ್ಲಿ ಎಲ್ಲರೂ ಮಗ್ನ ಆಗಿದ್ದರಿಂದ ಅದನ್ನ ನಿವಾರಣೆ ಮತ್ತು ಅದಕ್ಕಾಗಿ ಕ್ರಮ ಕೈಗೊಳ್ಳುವಂತದಕ್ಕೆ ಎಲ್ಲಾ ಜಿಲ್ಲಾಧಿಕಾರಿಗಳು ಕಂಪ್ಲೀಟ್ ಅದರಲ್ಲಿ ತೊಡಗಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಲ್ಟರ್ನೇಟಿವ್ ಏನು ವ್ಯವಸ್ಥೆ ಮಾಡ್ಬೇಕು ಅನ್ನುವಂಥದ್ದು ನಾನು ಥಿಂಕಿಂಗ್ ಮಾಡ್ತಾ ಇದ್ದೇನೆ. ಮತ್ತು ಟಾಸ್ಕ್ ಫೋರ್ಸ್ ತಾವು ಮಾಡ್ಬೇಕನ್ನುವಂಥದ್ದು MSME ಅದನ್ನು ನಾನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇನೆ. ನಾರಾಯಣ್ ಪ್ರಸನ್ನ ಅವರು. ಧನ್ಯವಾದಗಳು ಸರ್. ನಾನು ಈಗ ಬೇರೆಯವರು ಮಾತಾಡ್ಲಿ. ನಾರಾಯಣ್ ಪ್ರಸನ್ನ, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹೇಳ್ರಿ. ನಮಸ್ಕಾರ. ನಮಸ್ಕಾರ, ನಾರಾಯಣ ಪ್ರಸನ್ನ ಮಾತಾಡ್ತಾ ಇದ್ದೀನಿ. ಹ್ಞೂ. ಸರ್ಕಾರದಲ್ಲಿ ವಿವಿಧ ಟೆಂಡರ್ ಗಳಿಗೆ ಅಥವಾ ಇನ್ಯಾವುದಕ್ಕೂ ಇಟ್ಟಿರುವಂತಹ EMDಗಳೇನಿರುತ್ತೆ ಅಥವಾ ಡೆಪಾಸಿಟ್ಗಳೇನಿರುತ್ತೆ ಅದನ್ನ ಏನಾದ್ರೂ ಲಿಕ್ವಿಡಿಟಿ ಮಾಡಬಹುದಾ ಅಂತ ಹೇಳುವಂತದ್ದನ್ನು ನಮ್ಮ ಮೆಂಬರ್ಗಳು ಆಗ್ರಹ ಪಡಿಸ್ತಾ ಇದ್ದಾರೆ. ಅದು ಸರ್ಕಾರ ಒಂದು ಆಲೋಚನೆ ಮಾಡಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಇಲ್ಲ, ಇದ್ರ ಬಗ್ಗೆ ಯಾಕಂದ್ರೆ ಇದು ತಾಂತ್ರಿಕವಾದಂತ ಒಂದು ಪ್ರಶ್ನೆ ಇರೋದ್ರಿಂದ ಇದ್ರ ಬಗ್ಗೆ ನಮ್ಮ ಅಧಿಕಾರಿ ಜೊತೆ ಚಿಂತನೆ ಮಾಡಿಕೊಂಡು ವಿಲ್ ಟೇಕ್ ದ ಡಿಸಿಷನ್ ಅದ್ರ ಬಗ್ಗೆ. ಇನ್ನೊಂದು ಪ್ರಶ್ನೆ, ಇನ್ನು ಮುಂದಿನ ದಿನಗಳಲ್ಲಿ 3ನೇ ತಾರೀಕಿಂತ ಮೊದಲೇ ರೂರಲ್ ಏರಿಯಾಗಳಲ್ಲಿ ಎಲ್ಲಾ ಇಂಡಸ್ಟ್ರಿಗಳು ಓಪನ್ ಮಾಡಬಹುದಾ? ಈಗೇನೋ ಒಂದು ಪ್ರೈಮರಿ ಹಂತದಲ್ಲಿ ಕೇಂದ್ರ ಸರ್ಕಾರದ ಏನೋ ಸೂಚನೆಗಳಿದಾವಲ್ಲ, ಕೇಂದ್ರ ಸರ್ಕಾರದ ಗೈಡೆನ್ಸ್, ಅದ್ರ ಪ್ರಕಾರ ಈಗೇನೋ ಕೆಲವೊಂದು ಲಿಸ್ಟ್ ಔಟ್ ಮಾಡಿದಾರೆ ಅವರು ಪ್ರಥಮ ಹಂತದಲ್ಲಿ. ಆ ಲಿಸ್ಟ್ ಔಟ್ ಮಾಡಿದಂತ ಇಂಡಸ್ಟ್ರಿಗಳನ್ನ ಪ್ರಥಮ ಹಂತದಲ್ಲಿ ನಾವು ಈಗ ಪ್ರಾರಂಭ ಮಾಡ್ತೀವಿ ಅವ್ರ ಗೈಡೆನ್ಸ್ ಪ್ರಕಾರ. ಆಮೇಲೆ 2ನೇ ಹಂತದಲ್ಲಿ ಸ್ಪೇಸ್ ವೈಸ್ 2ನೇ ಹಂತದಲ್ಲಿ ಈ ರೂರಲ್ ಏರಿಯಾದಲ್ಲಿ 2ನೇ ಹಂತದಲ್ಲಿ ಬಹುಶಃ ಕೆಲವೇ ದಿವಸಗಳಲ್ಲಿ ಉಳಿದ ಎಲ್ಲಾ ಕೈಗಾರಿಕೆಗಳು ಪ್ರಾರಂಭ ಆಗುವ ದಿಕ್ಕಿನಲ್ಲಿ ಒಂದು ಪ್ರಯತ್ನ ನಡೀತದೆ. ಆ ರೀತಿಯಾದಂತ ಒಂದು ಡಿಸ್ಕಷನ್ ನಡೀತಾ ಇದೆ ಸರ್ಕಾರ ಮಾಡ್ತಾರೆ. ಸರಿ ಸರ್. ಹಾಗೆ ಈಗ ಯಾವ್ದು ಇಂಡಸ್ಟ್ರಿಗಳು ಕ್ಲೋಸ್ ಆಗಿದೆ ಅಂತವ್ರಿಗೆ ಕನಿಷ್ಠ ರೀತಿಯ ಓಡಾಟಕ್ಕೆ, ಅಂದ್ರೆ ಕೆಲವರಿಗೆ ಬ್ಯಾಂಕಿನ ಅಗತ್ಯದ ಕೆಲಸಗಳಿಗೆ ಓಡಾಡ್ಬೇಕಾಗುತ್ತೆ, ಅಥವಾ ಅವರವರ ಫ್ಯಾಕ್ಟ್ರಿಯಲ್ಲಿ ಈಗ ಆಲ್ರೆಡಿ 20-25 ದಿವಸದಿಂದ ಫ್ಯಾಕ್ಟ್ರಿ ಮುಚ್ಕೊಂಡಿದೆ, ಅಲ್ಲಿ ಏನಾಗ್ತಾ ಇದೆ ಏನಾಗಿದೆ ಅಂತ ಒಂದ್ಸಲ ಹೋಗಿ ಮೆಷಿನ್ ಗಳನ್ನ ಅದನ್ನ ಒಂದ್ಸಲ ನೋಡಿ ಬರೋಣ ಅಂತ ಹೇಳುವುದಕ್ಕೂ ಕೂಡ ತುಂಬಾ ಜನರಿಗೆ ಕಷ್ಟ ಆಗ್ತಾ ಇದೆ. ಅಂತವರಿಗೆ ಏನಾದ್ರೂ ಒಂದು ಪಾಸ್ ಕೊಡುವಂತ ಒಂದು ಆರ್ಗನೈಸೇಷನ್ ಇಂದ ಒಬ್ಬರಿಗೆ ಅಥವಾ ಇಬ್ಬರಿಗೆ ವಾರಕ್ಕೆ 1 ಅಥವಾ 2 ದಿವಸ ಪರ್ಮಿಷನ್ ಕೊಡಬಹುದಾ ಅಂತ ಕೇಳ್ತಾರೆ. ಇದನ್ನ ಈಗಾಗಲೇ ನಾವು ಆಲೋಚನೆ ಮಾಡಿಕೊಂಡು ಇವತ್ತು ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದನ್ನ ನಾವು ಪ್ರಪೋಸ್ ಮಾಡಿದ್ದೇವೆ. ಇವತ್ತು ಈ ಪಾಸ್ ಕೊಡುವಂತದ್ದು ಎಲ್ಲಿ ನೀಡ್ ಇದೆ ಮತ್ತು ಯಾವುದೋ ಒಂದು ಕೆಲವೊಂದು ಕೈಗಾರಿಕೆಗಳಿಗೆ ಕೆಲವು ಪ್ರಮುಖರು ಏನಿರ್ತಾರೆ ಅಲ್ಲಿ ಹೋಗಿ ನೋಡಿ ಆ ಹಿನ್ನೆಲೆಯಲ್ಲಿ ನಮ್ಮ ಈಗ DC-ಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ಅಧಿಕಾರ ಕೊಟ್ರೆ ಬಹಳಷ್ಟು ತೊಂದರೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಅವರಿಗೆ ಈ ಅಧಿಕಾರವನ್ನ ಕೊಡಬೇಕು ಅನ್ನುವಂತ ಪ್ರಪೋಸಲ್ ನಾವು ನಿನ್ನೆ ಪುಟ್ಬೋಟ್ ಮಾಡಿದ್ದೇವೆ ನಮ್ಮ ಮುಖ್ಯಮಂತ್ರಿಗಳ ಮುಂದೆ. ಆಲ್ಮೋಸ್ಟ್ ಅದಕ್ಕೆ ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳು ಇದಾವೆ. ಅವಾಗ ನಮ್ಮ DIC-ಗಳಿದಾರಲ್ಲ ಅವರೇ ಮಾಡಿ ಎಲ್ಲೆಲ್ಲಿ ಯಾರಿಗೆ ನೀಡಿದೆ ಅನ್ನುವಂಥದ್ದು ಪಾಸ್ ಕೊಡ್ತಾರೆ. ಆ ಪಾಸ್ ಅನ್ನ ತೋರಿಸಿದ್ರೆ ಅವ್ರು ಎಲ್ಲಾ ರೀತಿ ಯಾವುದೇ ರಿಸ್ಟ್ರಿಕ್ಷನ್ ಆಗಬಾರ್ದು ಅಂತ ಪೊಲೀಸ್ ಇಲಾಖೆಗೆ, ರೆವಿನ್ಯೂ ಇಲಾಖೆಗೆ ನಾವು ಹೇಳುವಂತ ಕೆಲಸ ನಾವು ಮಾಡ್ತೀವಿ. ಅದೇನು ಸಮಸ್ಯೆ ಆಗೋದಿಲ್ಲ. ESI PF ರಿಲೇಟೆಡ್ ಕೆಲವು ಪ್ರಶ್ನೆಗಳಿದೆ, ಅದು ಮೋಸ್ಟ್ಲಿ ಕೇಂದ್ರ ಸರ್ಕಾರದ ಗಮನಕ್ಕೆ ಇರುವಂತದ್ದು ಅಂತ ಕಾಣಿಸ್ತದೆ. ಹೌದು, ತಮ್ಮ ಹತ್ರ ಅಲ್ಲ, ಈಗ ಅದನ್ನ ಪ್ರಪೋಸಲ್ ಬಂದದೆ, ಅದನ್ನ ನಾನು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೇನೆ, ಕೇಂದ್ರದ ಮಂತ್ರಿಗಳಿಗೂ ತಿಳಿಸಿದ್ದೇನೆ, ಮತ್ತು ಲಿಖಿತವಾಗಿ ರಾಜ್ಯ ಸರ್ಕಾರದ ಒಂದು ಆಫಿಷಿಯಲ್ ಮೆಮೊರಾಂಡಮ್ ನಾವು ಕಳ್ಸೋರಿದ್ದೇವೆ 1-2 ದಿವಸದಲ್ಲಿ. ಸರಿ ಸರ್, ಒಳ್ಳೇದು ಸರ್. ಪ್ರಸನ್ನ, ಇನ್ನೊಂದು ಅಂದ್ರೆ ಸಚಿನ್ ಅವರು ಕೇಳ್ತಾರೆ ಪ್ರಶ್ನೆಗಳು, ಮುಂದಿನ ಪ್ರಶ್ನೆಗಳು.
ಜಗದೀಶ್ ಜಿ ನಮಸ್ತೆ. ನಾವು ನಮಸ್ಕಾರ ರೀ. ಸಚಿನ್ ಸಬ್ನೇಶ್ರೀ ಬೆಳಗಾವಿಯಿಂದ. ಈಗ ಹೇಳಿ. ನೀವು ಸಾಕಷ್ಟು ಇದು ಹೇಳಿದಿವಿ, ಎಲ್ಲಾ ಪ್ರಶ್ನದ ಉತ್ತರ ಕೊಟ್ಟಿವ್ರಿ. ಇದು ವರ್ಕಿಂಗ್ ಅವರ್ಸ್ ನಾವ್ ಒಂದು ಪ್ರಶ್ನೆ ಬಂದಿದ್ದಿದೆ, ಅಂದ್ರೆ ನಮ್ ವರ್ಕಿಂಗ್ ಅವರ್ಸ್ ಈಗ ಯಾಕಂದ್ರೆ ಪಗಾರ ಕೊಡ್ತಾ ಇದಾರ ಅಂದ್ರೆ 8 ಅವರ್ಸ್ ಇಂದ 10 ಅವರ್ಸ್ ಇಲ್ಲಂದ್ರೆ 12 ಅವರ್ಸ್ ಮಾಡಿದಂದ್ರ ಅವ್ರಿಗೆ ಸ್ವಲ್ಪ ರಿಕವರಿ ಆಗೋದು. ಈಗ ಸ್ಯಾಲ್ರಿ ಏನ್ ಕೊಡ್ತಾ ಇದಾರದು ಅದು ನಿಮ್ ಹೌದು. ಕಡೆಯಿಂದ ಬಂದಿದ್ದಂದ್ರ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಂದಿಲ್ಲ ಅಂದ್ರ ಈಗ ಎಲ್ಲಾರು ಕೊಡ್ತಾ ಇದಾರು. ಅದು ವರ್ಕಿಂಗ್ ಅವರ್ಸ್ ಒಂದು 2 ತಾಸು ಹೆಚ್ಚು ಮಾಡಿದಂದ್ರ ಅದು ಒಂದ ಸಜೆಷನ್ ಇದೆ ನಮ್ ಕಡೆ ಇದೆ. ಮತ್ತು ನಮ್ಮ ಎಲೆಕ್ಟ್ರಿಸಿಟಿ ಚಾರ್ಜಸ್ ನೀವು ಹೇಳಿದ್ರಿ, ಫಿಕ್ಸ್ ಚಾರ್ಜಸ್ ಬಗ್ಗೆ ನೀವು ನೋಡ್ತಾ ಇದ್ರಿ. ಅದ್ರಾಗ ಹೌದು. ಟ್ಯಾಕ್ಸ್ ಏನಿದೆ, ಟ್ಯಾಕ್ಸ್ ಕಲೆಕ್ಷನ್ ಅದು ಸ್ವಲ್ಪ ಕ್ರೆಡಿಟ್ ತಗೊಳಕ ಬಂದಂದ್ರ ಸಣ್ಣ ಕೈಗಾರಿಕಾ ಬಹಳ ಸಹಾಯ ಆಗುತ್ತೆ. ಮತ್ತು Yes. ಇದು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಈಗ 30 ಡೇಸ್ ಈಗ ಬಿಲ್ ಬಂದಂದ್ರ 15 ಡೇಸ್ ದಾಗ ಪೇಮೆಂಟ್ ಮಾಡೋದು ಈಗ ಸದ್ಯಕ್ಕೆ ವ್ಯವಸ್ಥೆ ಇದೆ. ಅದು ಹೌದು. ಸ್ವಲ್ಪ 30 ಇಲ್ಲಂದ್ರ 45 ಡೇಸ್ ದ ಅವ್ರದ್ದು ಪೀರಿಯಡ್ ಕೊಟ್ಟಿದ್ದಂದ್ರ ಸ್ವಲ್ಪ ಲಿಕ್ವಿಡಿಟಿಗ ಸಹಾಯ ಆಗತ್ತೆ. ಮತ್ತ ಇದು ನಮ್ಮ ESI ದ ಈಗ ಏನ್ ಕೊಟ್ಟಿದ್ದಿದೆ ಅದು PF ಮತ್ತು ESI ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಅದು ಹೌದು. ಒಂದ 100 ವರ್ಕರ್ಸ್ ಅಂಡ್ ಲೆಸ್ ಮತ್ತ 15,000 ತಳಕ್ ಸ್ಯಾಲರಿ ಇದ್ದಿದ್ದವ್ರಿಗೆ ಅಷ್ಟೇ ಇದೆ. ಅದು ನೋಡಿದಂದ್ರ ವೆರಿ ಫ್ಯೂ ಪೀಪಲ್ ಆರ್ ಏಬಲ್ ಟು ಟೇಕ್ ಬೆನಿಫಿಟ್. ಅದು Yes. ಸ್ವಲ್ಪ ಹೆಚ್ಚು ಮಾಡಿ 250-300 ವರ್ಕರ್ಸ್ ಗ ತಗೊಂಡ್ ಹೋಗಿದ್ದಂದ್ರ ಸಾಕಷ್ಟು ಇಂಡಸ್ಟ್ರಿಗೆ ಸ್ವಲ್ಪ ಹೆಲ್ಪ್ ಆಗತ್ತೆ ಸರ್. ಡೆಫಿನೆಟ್ಲಿ ಇವೆಲ್ಲ ಏನು ಡಿಮಾಂಡ್ಸ್ ಇದಾವಲ್ಲ ಇದೆಲ್ಲ ನಮ್ಮ ಕನ್ಸಿಡರೇಷನ್ ಅಲ್ಲಿ ಇದಾವೆ. ಬೇರೆ ಬೇರೆ ಹಂತದಲ್ಲಿ ಅದಕ್ಕೊಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೇನೆ ಈ ಎಲೆಕ್ಟ್ರಿಸಿಟಿ ಬಿಲ್ ಬಗ್ಗೆ ಮತ್ತು ಇದನ್ನ ಪೇಮೆಂಟ್ ಅವಧಿ ವಿಸ್ತರಣೆ ಮಾಡುವ ಸಲುವಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ ESI ಏನು ಫಂಡ್ ಇದೆಯಲ್ಲ ಅದನ್ನ ವೇತನಕ್ಕೆ ಉಪಯೋಗ ಮಾಡುವ ಸಲುವಾಗಿ ಮತ್ತು ಈವನ್ ಎಲ್ಲಿವರೆಗೆ ಅಂದ್ರೆ ಈ ವರ್ಕಿಂಗ್ ಅವರ್ಸ್ ಏನಿದೆಯಲ್ಲ ಇನ್ನ ಹೆಚ್ಚು ಮಾಡಲಿಕ್ಕೆ ಇವೆಲ್ಲ ಪ್ರಪೋಸಲ್ಸ್ ನಾವು ಪುಟ್ ಅಪ್ ಮಾಡಿದ್ದೇವೆ ಈಗಾಗಲೇ. ಓಕೆ ಓಕೆ ಓಕೆ. ಎಸ್. ಮತ್ತ ಈ ವರ್ಷದ ಸ್ವಲ್ಪ ಸ್ಯಾಲರಿ ಅನೌನ್ಸ್ಮೆಂಟ್ ಈಗ ಏಪ್ರಿಲ್ ದಾಗ ಅದ ವರ್ಕರ್ಸ್ ಇದು ಬರ್ತಿತ್ತು ನಮ್ಮ ಎಲೆಕ್ಟ್ರಿಸಿಟಿ ಅಂತದ್ದು ಮಿನಿಮಮ್ ವೇಜಸ್ ಅದು ಸ್ವಲ್ಪ ಒಂದ್ ಇಯರ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದಂದ್ರೆ ಇಲ್ಲ, ಅದು ಕಾರ್ಮಿಕ ಇಲಾಖೆ ಮಂತ್ರಿಗಳ ಜೊತೆನೂ ಅದನ್ನು ನಾನು ಸಮಾಲೋಚನೆ ಮಾಡಿದ್ದೀನಿ. ಓಕೆ. ಅದನ್ನು ಸಮಾಲೋಚನೆ ಮಾಡಿದ್ದೀನಿ. ಅಲ್ಲಿ ಏನು ಕನ್ಸೆಷನ್ ಕೊಡ್ಬೇಕು, ಏನೊಂದು ಸ್ವಲ್ಪ ರಿಲೀಫ್ ಕೊಡ್ಬೇಕು ಅದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ ಸರ್. ಆನಂತರ ಒಂದು ಪ್ರಶ್ನೆ ಬಂದಿರೋದು ಶ್ರೀಯುತ ಜಗದೀಶ್ ಶೆಟ್ಟರ್ ಅವರೇ, ಇದು ಹೇಳಿ. ಯಾವುದು ಈ PSUಗಳು ಪಬ್ಲಿಕ್ ಸ್ಟೇಟ್ ಇವ್ರು ಯಾರಿದ್ದಾರೆ ಸ್ಟೇಟ್ PSUಗಳು ಅವರಿಂದ MSMEಗಳಿಗೆ ಹಲವಾರು ಪೇಮೆಂಟ್ಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಆತರ ಸ್ಟೇಟ್ PSUಗಳನ್ನ ರಾಜ್ಯ ಸರ್ಕಾರ ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಅದೆಲ್ಲವೂ ರಿಲೀಸ್ ಮಾಡಿಸಿದ್ರೆ ಒಂದಿಷ್ಟು ಅನುಕೂಲ ಆಗ್ಬೋದು ಅಂತ ಈ ಪ್ರಶ್ನೆ ನಮ್ಮಲ್ಲಿ ಕೇಳ್ತಿದ್ದಾರೆ. ಇಲ್ಲ, ನಾನು ಈ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಒಂದ್ ಸ್ವಲ್ಪ ಕೆಲವು ದಿವಸಗಳಲ್ಲಿ ನಾನು ಸಭೆ ಕರಿತೇನೆ. ಇವತ್ತು ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಏನ್ ಇದಾವಲ್ಲ ಕಾರ್ಪೊರೇಷನ್ಸ್, ಅಲ್ಲಿಂದ ಸಣ್ಣ ಕೈಗಾರಿಕೆಗಳು ಎಷ್ಟು ಬಿಲ್ ಪೆಂಡಿಂಗ್ ಇದಾವೆ ಎಲ್ಲವನ್ನು ಸಮಾಲೋಚನೆ ಮಾಡಿಕೊಂಡು ಒಂದು ಅಲ್ಲಿಂದ ಫೈನಾನ್ಷಿಯಲ್ ಪೊಸಿಷನ್ ನೋಡ್ಕೊಂಡು ಆದಷ್ಟು ಬೇಗನೆ ಅದನ್ನ ರಿಲೀಸ್ ಮಾಡಿಸ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ನಾನು ಮಾಡ್ತೇನೆ. ಒಂದು ನಮ್ಮ ಗ್ರಾನೈಟ್ ಅಸೋಸಿಯೇಷನ್ ಜಿಗಣಿನಲ್ಲಿ ಹಲವಾರು ಗ್ರಾನೈಟ್ ಇಂಡಸ್ಟ್ರಿಗಳಿದ್ದಾರೆ. ಅದರ ಪ್ರಮುಖರು ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವರು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರೇಮ್ಜಿ ಅಥವಾ ರತಿ ಅವರು ದಯವಿಟ್ಟು ಮಾತನಾಡಿ. ललित राती जी, यू कैन आस्क इन हिंदी. सर, अभी जो भी इश्यूज हैं वो बाकी सभी भाइयों ने डिस्कस किए हैं. ललित राती जी, your audio is not clear. Can you please talk in loudly? Hello. Yes sir. Yes sir. Please tell me. Please, ललित राती जी, please talk loudly. का जो है वो सभी विषय मोटा मतलब सभी MSME में हमारे कवर हो गए हैं. मेनली अभी हमारा एक पिक्यूलियर मैटर है कि हमारे लिए माइनिंग लीज जो समय आने वाला है, हमारी रिकवरी, क्योंकि हम रियलिटी सेक्टर से जुड़े हुए हैं, हमारी रिकवरी टाइम लंबा रहेगा, 1.5 साल रहेगा. हमारी सेल्स सबसे ज्यादा एम्पर होने वाली है. तो हम ये चाहते हैं कि कर्नाटका गवर्नमेंट जो है, जो माइनिंग लीज को अभी इशू चल रहा है, अब स्टेट गवर्नमेंट के पास सारे अधिकार है, तो माइनिंग लीज की इशू को जल्दी से जल्दी निपटाएं, सो दैट रॉ मटेरियल हमें आसान और सस्ते दामों पे मिलेगा. तो हम
सस्ते दामों पे अच्छा। आगे माल बेच सकेंगे। Regarding this mining issue is concerned, regarding other things, it is directly not connecting to my department. It is not comes under my what responsibility is there. But anyhow, I'll take this issue to the chief minister and the concerned minister. That is, mining minister is entirely different person is there. So I'll bring all these issues with him and I will discuss, and I'll honestly try to solve it. Yes, sir, because it is providing jobs Regarding in rural or semi-urban area, and majority units are in SME category. I am not properly hearing. Majority of I am not the properly jobs hearing. provided in rural or Please loudly talk. Loudly speak. Lalit I am ji, not properly hearing. Lalit ji, you please now type you are getting, sir? Yes, yes. Now I am hearing. Yes, yes. What is my submission, that this particular industry is providing majority job in rural or semi-urban area, and industry majority is in SME sector. Yeah. Thank you. Please. ಓಕೆ ಲಲಿತ್ ಜಿ, ಇವರು ನಮ್ಮ ಭೋಜ ಒಂದೇ ಒಂದು ನಿಮಿಷ ತಿಪ್ಪೇಸ್ವಾಮಿ. ಪ್ರಸನ್ನ ಅಂತ ಹಾಸನದಿಂದ ಈ ರೈಸ್ ಮಿಲ್ ಅಸೋಸಿಯೇಷನ್ ನ ಪ್ರಮುಖರು, ಅವ್ರದ್ದು ಒಂದೇ ಒಂದು ಇದೆ, ದಯವಿಟ್ಟು ಹೇಳಿ. ಭೋಜ, ನಮ್ದು ಗ್ರಾನೈಟ್ ರಿಲೇಟೆಡ್ ಇದೆ, ಅದಕ್ಕೆ ಹೇಳ್ತೇನೆ. ಒಂದ್ ನಿಮಿಷ ಸ್ವಾಮಿ, ಪ್ರಸನ್ನ ಮುಗಿದ ತಕ್ಷಣ ನೀವು ಮಾತಾಡ್ಬೋದು. ಸರ್ ನಮಸ್ಕಾರ. ಹೇಳಿ. ನಮಸ್ಕಾರ ಸರ್, ನಾನು ಹಾಸನ್ ಜಿಲ್ಲೆ ರೈಸ್ ಮಿಲ್ ಅಸೋಸಿಯೇಷನ್ ಕಡೆಯಿಂದ ಮಾತಾಡ್ತಾ ಇರೋದು. ಹೇಳ್ರಿ. ಸರ್, ನಮ್ಮಲ್ಲಿ ಹಾಸನ್ ಜಿಲ್ಲೆ ಗ್ರೀನ್ ಝೋನ್ ಅಲ್ಲಿ ಇದೆ. ನಮ್ಮಲ್ಲಿ ಈ ಕೋಳಿ ಫಾರಂ ಹೋಗುವ ಫೀಡ್ಸ್ ಐಟಮ್ಸ್ ಮತ್ತೆ ಹಸ್ಕು ರಾ ಮೆಟೀರಿಯಲ್ ಎಲ್ಲ ಆಚೆ ಹೋಗಕ್ಕೆ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತಾ ಇದಾರೆ ಸರ್. ನಾವು DC ಅವ್ರನ್ನು ಹೋಗಿ ಪರ್ಮಿಷನ್ ಕೇಳಿದ್ವಿ, ಬಟ್ ಔಟ್ಸೈಡ್ ಡಿಸ್ಟ್ರಿಕ್ಟ್ ನಮ್ಮಲ್ಲಿ ಆಚೆ ಹೋಗೋದು. ಮ್ಯಾಕ್ಸಿಮಮ್ ಮೈಸೂರು, KR ನಗರ, ಮಂಡ್ಯ ಈ ಕಡೆಗೇನೆ ಬ್ರಿಕ್ ಫ್ಯಾಕ್ಟರಿಗಳಿಗೆ ನಮ್ಮ ಈ ರಾ ಮೆಟೀರಿಯಲ್ಸ್ ಮತ್ತೆ ಪ್ರಾಡಕ್ಟ್ಸ್ ಆಚೆ ಹೋಗುತ್ತೆ. ನಮ್ಮಲ್ಲಿ ಗ್ರೀನ್ ಝೋನ್ ಅಲ್ಲಿ ಇದ್ರೇನು ನಮ್ಮ ಪ್ರಾಡಕ್ಟ್ಸ್ ಆಚೆ ಹೋಗ್ದಲೆ ಪಾಪ ಅವ್ರಗಳಿಗೂ ಕಷ್ಟ ಆಗ್ತಾ ಇದೆ, ನಮಗೂ ತುಂಬಾ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಒಂಚೂರು. ಇಲ್ಲ, ಒಂದು ನೋಡಿ, ಎಸೆನ್ಷಿಯಲ್ ಏನ್ ಗೂಡ್ಸ್ ಇದಾವೆ ಮತ್ತು ಫುಡ್ ಪ್ರೊಸೆಸಿಂಗ್ ಏನಿದಾವೆಲ್ಲ, ಈಗಾಗಲೇ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಸಲುವಾಗಿ ಸಂಪೂರ್ಣವಾಗಿ ಅಲೋ ಮಾಡಿದ್ದಾರೆ. ಹೀಗಾಗಿ ಇವತ್ತು ಎಲ್ಲಿಯಾದ್ರೂ ಏನಾದ್ರೂ ಸಮಸ್ಯೆ ಬರ್ತಾ ಇದ್ರೆ ಸ್ಪೆಸಿಫಿಕ್ ಆಗಿ ನಾನು ಅಲ್ಲಿ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಇನ್ನು ಈಸ್ ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ನಾನು ಮಾಡ್ತೀನಿ ಡೆಫಿನೆಟ್ಲಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತಿಪ್ಪೇಸ್ವಾಮಿ ಅವರು ದಯವಿಟ್ಟು ಮಾತನಾಡ್ಬೇಕು. ನಮಸ್ಕಾರ, ತಿಪ್ಪೇಸ್ವಾಮಿ ಮಾತಾಡ್ತಾ ಇದ್ದೇನೆ. ನಮಸ್ಕಾರ. ಗ್ರಾನೈಟ್ ಬಗ್ಗೆ ಮಾತನಾಡಿದ್ರಲ್ಲ, ಅದು ಕೊರೋನಾ ಬರೋದಕ್ ಮುಂಚೆಯಿಂದಲೂ ಸಮಸ್ಯೆ ಇದೆ. ಅದು ಅವ್ರಿಗೆ ಲೀಜ್ ಪೀರಿಯಡ್ ಇದು ಮಾಡೋದು ಮತ್ತು ಲೈಸೆನ್ಸ್ ರಿನ್ಯೂವಲ್ ಮಾಡೋದ್ರ ಬಗ್ಗೆ ತುಂಬಾ ಪೆಂಡಿಂಗ್ಸ್ ಇದಾವೆ ಫೈಲ್ಗಳೆಲ್ಲ. ಅದು ನಿಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳಿದ್ರಿ, ಆದ್ರೂ ಮುಖ್ಯಮಂತ್ರಿ ಅವ್ರ ಜೊತೆ ಮಾತನಾಡಿ ಆ ಪೆಂಡಿಂಗ್ ಇದು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಅದನ್ನೊಂದು ಸಪರೇಟ್ ಆಗಿ ಅದೊಂದು ಇಶ್ಯೂ ತೆಗೆದುಕೊಂಡು ಇದು ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ CC ಪಾಟೀಲ್ ಜೊತೆ ಮಾತಾಡಿದ್ದೀನಿ ಹಿಂದೆ. ಅದೇ ಗಣಿಗೆ ಸಂಬಂಧಪಟ್ಟಂತೆ ಅವರು ಇಲಾಖೆ ಅವರೊಳಗೆ ಬರ್ತದೆ, ಅವ್ರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆ ಇದ್ರ ಬಗ್ಗೆ ಸಮಾಲೋಚನೆ ಮಾಡಿಕೊಂಡು ಇದಕ್ಕೊಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀನಿ. ಸರಿ ಸರ್. ಸಚಿನ್ ಅವರು ಹೇಳಿ. ಜಗದೀಶ್ ಜಿ ಅವರೇ, ಈಗ ನಮಸ್ಕಾರ. ನಮಸ್ಕಾರ. ಇದು SME ಸೆಕ್ಟರ್ದಾಗ ಎಕ್ಸ್ಪೋರ್ಟರ್ಸ್ ಇದಾರ, ಸಾಕಷ್ಟು ಡೈರೆಕ್ಟ್ ಎಕ್ಸ್ಪೋರ್ಟರ್ಸ್ ಇದಾರ. ಅವ್ರಿಗೆ ಎಲ್ಲಿ ಪರ್ಮಿಷನ್ SME ಸೆಕ್ಟರ್, ನಮ್ಮ MSME ಸೆಕ್ಟರ್ದಾಗ ಡೈರೆಕ್ಟ್ ಎಕ್ಸ್ಪೋರ್ಟರ್ಸ್ ಇದಾರ, ಸಣ್ಣ ಕೈಗಾರಿಕವರು. ಅವರು ಏನ್ ಇದಕ್ಕ ಪ್ರಯೋಜನ ಆಗಬಹುದು, ಏನ್ ಅವ್ರಿಗೆ ಪರ್ಮಿಷನ್ ಇಲ್ಲಂದ್ರೆ? ಯಾಕಂದ್ರೆ ಅವ್ರದ್ದು ಇದು ಇಲ್ಲ, ಎಸೆನ್ಷಿಯಲ್ ಇಲ್ಲ ಅಂದ್ರೆ ಇದಕ್ಕೆ ಫಸ್ಟ್ ಫೇಸ್ ನಲ್ಲಿ ಎಸೆನ್ಷಿಯಲ್ ಏನ್ ಗೂಡ್ಸ್ ಇದಾವೆ, ಮ್ಯಾನುಫ್ಯಾಕ್ಚರ್ ಇದೆ, ಅದಕ್ಕೆ ಒಂದು ಆದ್ಯತೆ ಕೊಟ್ಟಿದ್ದಾರೆ ಫಸ್ಟ್ ಫೇಸ್ ನಲ್ಲಿ. ಹೌದು. ಇದೊಂದು ಬಹುಶಃ ಇನ್ನೊಂದು ಕ್ವಶನ್ ಆಫ್ 7 days or 8 days ಆಗ್ಬೋದು. ಇದೊಂದು ಸ್ವಲ್ಪ ಈ ಒಂದು ಫಸ್ಟ್ ಫೇಸ್ ಒಂದು ಸ್ವಲ್ಪ ಕೈಗಾರಿಕೆಗಳು ಸರಳವಾಗಿ ಒಂದು ಯಾವುದೇ ಸಮಸ್ಯೆ ಇಲ್ದೇನೆ ಪ್ರಾರಂಭ ಆದ್ಮೇಲೆ ಬಹುಶಃ ಈ ಸೆಕೆಂಡರಿದೊಳಗೂ ಇವನ್ನೆಲ್ಲ ತೆಗೆದುಕೊಳ್ತಾರೆ, ಉಳಿದ ಕೈಗಾರಿಕೆಗಳು ತೆಗೆದುಕೊಳ್ತಾರೆ.
ಯಾಕಂದ್ರ ಈಗ ಥರ್ಡ್ ಗ ನಾವು ಓಪನ್ ಮಾಡ್ಬೇಕಂದ್ರ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಕುಡಿಸೆ ಸಂಬಂಧ ನಿಮ್ ಮೀಟಿಂಗ್ ಮಾಡಿ ಒಂದ್ ಟಾಸ್ಕ್ ಫೋರ್ಸ್ ನಮ್ಮ ಶ್ರೀಕಾಂತ್ ದತ್ತ ಅವರು ಇಲ್ಲ, ಅದಕ್ಕೆ ಅದ್ರ ಬಗ್ಗೆನೂ ಮಾಡ್ತೀನಿ. ಫಸ್ಟ್ ಇದೇನಿದೆ ರಿಸ್ಟ್ರಿಕ್ಷನ್, ಈ ಪ್ರಾಕ್ಟಿಕಲ್ ಆಗಿ ಏನ್ ತೊಂದರೆಗಳು ಬರ್ತಾವೆ, ಇದೊಂದು ಪ್ರೊಸೆಸ್ ಸ್ಟಾರ್ಟ್ ಆತಂದ್ರೆ ಉಳಿದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಹಂತ ಹಂತವಾಗಿ ಮಾಡ್ಲಿಕ್ಕೆ ಸಾಧ್ಯತೆ, ಅದನ್ನು ಮಾಡ್ತೀವಿ. ಓಕೆ ಓಕೆ. ಎಸ್ ರಾಘವೇಂದ್ರ ಜಿ, ನಿಮ್ಮ ಹತ್ರ ನೀವೇನಾದ್ರು ಮಾತನಾಡೋದಿದೆಯಾ? ಏನಿಲ್ಲ, ಬೆಳಗ್ಗೆ ನೀವು ಮಾತಾಡಿದ ನಂತರ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳ ಕುರಿತಂತೆ ನಾವು ನೇರವಾಗಿ ಮಂತ್ರಿಗಳ ಹತ್ರ ಮಾತಾಡ್ಬೇಕು, ನಮ್ಮ ಅಳಲನ್ನು ತೋಳ್ಕೊಳ್ಬೇಕು ಅಂತ ನೀವು ಹೇಳಿದ ತಕ್ಷಣ ನಾನು ಶೆಟ್ಟರ್ ಸಾಹೇಬ್ರ ಹತ್ರ ಮಾತಾಡಿದ ತಕ್ಷಣ ಅವ್ರು ಬಹಳ ಖುಷಿಯಿಂದ ಅದನ್ನ ಇವತ್ತೇ ಮಾಡೋಣ, ಅದು ಅವಶ್ಯಕತೆನೂ ಇದೆ ಅಂತ ಒಪ್ಕೊಂಡ್ರು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಗಳ ಎಲ್ಲಾ ಏನು ಪ್ರಶ್ನೆಗಳಿದ್ವು ಅದಕ್ಕೆಲ್ಲ ಬಹಳ ಸಮರ್ಪಕವಾಗಿ ಅವರು ಉತ್ತರನೂ ಕೊಡ್ತಾರೆ ಮತ್ತು ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ತೀನಿ ಅನ್ನುವಂತ ದಿಕ್ಕಿನೊಳಗೆ ನಾ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಆಶ್ವಾಸನೆಯನ್ನು ಅವ್ರು ಕೊಟ್ಟಾರ. ಹಿಂಗಾಗಿ ಒಂದ್ಸಲ ಧನ್ಯವಾದ ಹೇಳೋ ಅವಶ್ಯಕತೆ ಇಲ್ಲ, ಆದ್ರೂ ಸಂಘದ ಕಡೆಯಿಂದ ಅವರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಆಗಲಿ, ನಮಸ್ಕಾರ. ತಿಪ್ಪೇಸ್ವಾಮಿ ಅವ್ರು ಏನಾದ್ರು ಹೇಳೋದಿದ್ಯಾ? ಒಟ್ಟಾರೆ ಇಷ್ಟೊತ್ತು ಕೇಳ್ಕೊಂಡಿದ್ದೀನಿ. ಮಂತ್ರಿಗಳು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ, ಇಂಥ ಒಂದು ಸಮಾಜಕ್ಕೆ ಪ್ರಕೃತಿ ದತ್ತವಾಗಿ ಬಂದಂತ ಈ ಒಂದು ಕಠಿಣ ಪರಿಸ್ಥಿತಿನಲ್ಲಿ ಸಣ್ಣ ಕೈಗಾರಿಕೆಗಳು ತುಂಬಾ ಕಷ್ಟದಲ್ಲಿದ್ದರೂ ಸಹ ಇದಕ್ಕೆ ಸಹಕಾರ ನೀಡಿದೆ. ನಮಗೆ ಇವತ್ತಿನ ಪರಿಸ್ಥಿತಿನಲ್ಲಿ 2-3 ಸಂಗತಿಗಳು ವಿಶ್ವಾಸ ತುಂಬುವಂಥದ್ದು ಮತ್ತು ಪ್ರೇರಣೆ ಕೊಡುವಂತ ಸಂಗತಿಗಳಾಗ್ತಾ ಇದೆ. ಯಾಕಂದ್ರೆ ಇಷ್ಟು 130 ಕೋಟಿ ಇರುವಂತ ಜನ ಒಂದು ಸೂಚನೆಗೆ ಅತ್ಯಂತ ಶಿಸ್ತಿನಿಂದ ಎಲ್ಲಾ ಸೆಕ್ಟರ್ಸ್, ಸಣ್ಣ ಕೈಗಾರಿಕೆ ಹೊರತಲ್ಲದೇನೆ ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ರೂ ಸಹ ಇದನ್ನ ಪಾಲನೆ ಮಾಡಿರುವಂಥದ್ದು. ಮತ್ತು ಎರಡನೇದು, ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಏನಿದೆ, ನಾವು ಅಷ್ಟೇ ಬದುಕೋದಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ನಾವು ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಭಾವನೆ ಏನಿತ್ತು ಅದು ಇವತ್ತು ಎಲ್ಲ ಕಡೆಗೂ ಕಂಡು ಬಂದಿದೆ. ಯಾಕಂತ ಹೇಳಿದ್ರೆ ಯಾರೂನು ಸಹ ಹಸಿವಿನಿಂದ ಇದುವರೆಗೂ ಸಾಯಲಿಲ್ಲ 1 ತಿಂಗಳಾದರೂ. ಸಮಾಜ ಆ ರೀತಿ ಪ್ರತಿಯೊಬ್ಬರನ್ನು ಸಹ ನೋಡ್ಕೊಂಡಿದೆ. ಅದು ಆಹಾರ ಕೊಡೋದ್ರ ಮುಖಾಂತರ, ಕಿಟ್ ಕೊಡೋದ್ರ ಮುಖಾಂತರ, ಬೇರೆ ಬೇರೆ ಸಹಕಾರ ಕೊಡೋದ್ರ ಮುಖಾಂತರ. ನಿಜಕ್ಕೂ ಈ ದೇಶದ ಅಂತಃಶಕ್ತಿ ಇದು ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ಇವತ್ತು ಈ ಒಂದು ಯಾರೋ ನಿರೀಕ್ಷೆ ಮಾಡದಂತ ಈ ಸಂದರ್ಭದಲ್ಲಿ ಇಡೀ ದೇಶ ಒಗ್ಗಟ್ಟಾಗಿ ಮತ್ತು ಒಂದಾಗಿ ಇದನ್ನ ಎದುರಿಸ್ತಕ್ಕಂತ ಸನ್ನಿವೇಶದಲ್ಲಿ ಸಣ್ಣ ಕೈಗಾರಿಕೆಗಳ ಪಾತ್ರನೂ ಬಹಳ ಮಹತ್ತರವಾಗಿದೆ. ಯಾಕೆಂದ್ರೆ ಅನೇಕ ಕೂಲಿ ಕಾರ್ಮಿಕರನ್ನು ಸಹ ಇದರ ಮೇಲೇನೆ ನಿರ್ಭರರಾಗಿರುವಂತರು, ಅವರನ್ನು ಸಹ ನೀವು ನೋಡ್ಕೊಂಡಿದ್ದೀರಿ. ಅನೇಕ ಸಣ್ಣ ಕೈಗಾರಿಕೆಗಳು ಈ ರೀತಿ ಯಾರು ನಮ್ಮ ಕೈಗಾರಿಕೆನಲ್ಲಿ ಕೆಲಸ ಮಾಡ್ತಾ ಇದ್ರು, ನಮ್ಮ ಕೈಗಾರಿಕೆ ಮೇಲೆ ಅನೇಕ ಆಕ್ಸಿಲರಿ ಯೂನಿಟ್ಸ್ ನಿರ್ಭರಿತವಾಗಿತ್ತು, ಅವರುಗಳ ಕಷ್ಟನೂ ಸಹ ಇವತ್ತು ಬಹಳ ಪ್ರಮುಖವಾಗಿದೆ. ಅವರೆಲ್ಲರೂ ಸಹ ಸಣ್ಣ ಕೈಗಾರಿಕೆಗಳು ಅನೇಕ ಇವರು ಗಮನಿಸಿದ್ದಾರೆ. ಅವರು ಸಹ ಊಟದ ದೃಷ್ಟಿಯಿಂದ ಯೋಚನೆ ಮಾಡಿದೆ. ಈಗಾಗಲೇ ಮಂತ್ರಿಗಳು ಬರುವಂತ ದಿನದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನೇಕ ರೀತಿಯಾದಂತ ಯೋಚನೆಗಳನ್ನು ಮಾಡಿದೆ. ಆದ್ರೆ ನನಗನ್ಸುತ್ತೆ ಇಂಥ ಪರಿಸ್ಥಿತಿನಲ್ಲಿ ನಮಗೆ ತೃಪ್ತಿ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ ಸರ್ಕಾರ. ಯಾಕೆಂದ್ರೆ ಎಲ್ಲಾ ಸೆಕ್ಟರ್ಸ್ನು ನೋಡ್ಲೇಬೇಕಾಗುತ್ತೆ. ಆ ದಿಶೆನಲ್ಲಿ ಆದಷ್ಟು ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವು ನನಗಿದೆ. ಈ ದಿಕ್ಕಿನಲ್ಲಿ ಮಂತ್ರಿಗಳು, ಇಲ್ಲಿನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಕೋಆರ್ಡಿನೇಷನ್ ಮಾಡಿ ಇದಕ್ಕೆ ಸೂಕ್ತವಾದಂತ ಏನೆಲ್ಲ ಮಾಡಬಹುದು ಅದನ್ನು ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಈ ದಿಕ್ಕಿನಲ್ಲಿ ಮಂತ್ರಿಗಳು ಯೋಚನೆ ಮಾಡ್ತಾರೆ ಅಂತ ಹೇಳಿ ಭಾವಿಸ್ತೇನೆ. ನೀವೆಲ್ಲರೂ ಸಹ ಇವತ್ತು ಈ ರೀತಿ ನಿಮ್ಮ ಮುಕ್ತವಾದಂತ ಸಲಹೆಗಳನ್ನು ಕೊಟ್ಟಿದ್ದೀರಿ ಮತ್ತು ಸಣ್ಣ ಕೈಗಾರಿಕೆಗಳು ಮುಂದೆ ಬರುವಂತ ದಿನದಲ್ಲಿ ಹೇಗೆ ಆಗ್ಬೇಕು ಅನ್ನೋಂತ ಸೂಚನೆಗಳು ಕೊಟ್ಟಿದೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಶೀಲಿಸ್ತದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ, ಯಾಕಂತ ಹೇಳಿದ್ರೆ ಇದನ್ನ ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. 3ನೇ ತಾರೀಕೆ ಮುಗಿದೋಗುತ್ತೆ ಅಂತ ಏನಿಲ್ಲ. ಮುಗಿದ್ರೆ ತುಂಬಾ ಸಂತೋಷ. ಆದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಈ ದೇಶದಲ್ಲಿ ಯಾವ ರೀತಿ ಹಬ್ಬತಾ ಇದೆ ಅಂತ ಹೇಳಿ. ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇದು ಬಂದ್ರೂ ಸಹ ಇನ್ನು 1-2 ತಿಂಗಳು ನಾವು ಬಹಳ ಎಚ್ಚರಿಕೆಯಿಂದಲೇನೆ ಇರಬೇಕಾಗತ್ತೆ ನಮ್ಮ ಕಾರ್ಖಾನೆಗಳಲ್ಲಿ ಮತ್ತು ಇದರಲ್ಲೆಲ್ಲ. ಹಾಗಾಗಿ ಅದನ್ನು ನಾವು ಗಮನಿಸ್ಕೊಂಡು ಬರುವಂತ 1-2-3 ತಿಂಗಳು
ಇದರ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು ಮತ್ತು ಸುದೀರ್ಘವಾದಂಥದ್ದು ಆಗ್ಬೇಕು. ಇದು ಎಲ್ಲೆವರೆಗೂ ಇರುತ್ತೆ ಅಲ್ಲೇವರೆಗೂ ನಮ್ಮ ಕಷ್ಟಗಳ ಜೊತೆಗೇನೆ ಯಾರು ಸಮಾಜದಲ್ಲಿ ಸಂಕಷ್ಟದಲ್ಲಿದ್ದಾರೆ ಅವರನ್ನು ನಾವು ತಗೊಂಡು ಹೋಗುವಂಥದ್ದು ಆಗ್ಬೇಕು. ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ ಕೆಲಸ, ಒಂದಿನ 2 ದಿನದ್ದಲ್ಲ. ಈಗ ನೀವು ಹೇಳಿದಿರಿ ನಾಳೆನೆ ಅದನ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ. ಈ ಪಾರ್ಟ್ಸ್ ಕೊಡೋ ವಿಷಯದೊಳಗೆ ಅಂದ್ರೆ CNC ಮಷಿನ್ ಬೇಸ್ಡ್ ಯಾವ ಇಂಡಸ್ಟ್ರಿ ಇದಾವಲ್ಲ ಅವ್ರದ್ದು ಅನೇಕ ಈ ಸಾಫ್ಟ್ವೇರ್ ಮತ್ತು ಈ ಮೆಮೊರಿ ಲಾಸ್ ಇತ್ಯಾದಿ, ಬ್ಯಾಟ್ರಿ ಡ್ರೈನ್ ಆಗೋದು ಈ ತರದ್ದೆಲ್ಲ ಸಮಸ್ಯೆ ಇರುತ್ತೆ. ಕನ್ಸರ್ನ್ DIC ಜಾಯಿಂಟ್ ಡೈರೆಕ್ಟರ್ ಗಳಿಗೆ ಆದಷ್ಟು ಬೇಗ ಒಂದು ಮಾರ್ಗ ಏನಿತ್ತು ಮೇಲೆ ಡಿಸ್ಕಷನ್ ಈ DC ಅವ್ರಿಗೆ ಮತ್ತು ಪೊಲೀಸ್ ಇಲಾಖೆ ಕೊಡ್ಬೇಕಂತ ಅದನ್ನ ನಾ ಬೇಡ ಅಂತ ಹೇಳಿದೆ. ಅವ್ರಿಗೆ ಸಾಕಷ್ಟು ಜವಾಬ್ದಾರಿ ಇದಾವ ಈಗಾಗ್ಲೇ. ಅವ್ರಿಗೆ ಅಲ್ಲಿ ಕ್ಯೂ ಹಚ್ಚಿ ನಮ್ಮ ಇಂಡಸ್ಟ್ರಿಲಿಸ್ಟ್ ಹೋಗಿ ನಿಲ್ಲಕ್ಕಾಗೋದಿಲ್ಲ. ಇದನ್ನೇ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಹ್ಯಾಂಡಲ್ ಮಾಡ್ತಾರೆ. ಅವ್ರೇನು ಪಾಸ್ ಕೊಡ್ತಾರೆ ಅದಕ್ಕೆ ನೀವು ಕನ್ಸಿಡರೇಷನ್ ಮಾಡ್ಬೇಕು ಅನ್ನುವಂಥದ್ದು ನಾನು ನಿನ್ನೆ ಒತ್ತಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ. ಸರಿ 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 ಆಯ್ತು. ಜಗದೀಶ್ ಶೆಟ್ಟರ್ ಅವರು ಕೊನೆಯಲ್ಲಿ ಮಾತುಗಳು ಹೇಳಿದ್ರೆ ಈ ಸಭೆನ ಮುಗಿಸ್ತೀವಿ ಸರ್. ಏನಿಲ್ಲ, ಇವತ್ತು ಲಘು ಉದ್ಯೋಗ ಭಾರತಿ ಸಂಸ್ಥೆ ಮುಖಾಂತರ ಇವತ್ತು ನಿಮ್ ಜೊತೆ ಸಮಾಲೋಚನೆ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಇತ್ತು. ಮತ್ತು ಹಿಂದೆನೂ ನಾನು ಕೈಗಾರಿಕಾ ಸಚಿವ ಆದ್ಮೇಲೆ ಇವತ್ತು ತಾವೆಲ್ಲರೂ ನನ್ನ ಹತ್ರ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇನೆ. ಮತ್ತು ನಿಮ್ಮಲ್ಲೆಲ್ಲ ವಿಶ್ವಾಸ ತೆಗೆದುಕೊಂಡು ಒಂದು ಈ ಕೈಗಾರಿಕಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಕೆಲಸ ಮಾಡ್ಬೇಕನ್ನುವಂಥದ್ದು ಆಲೋಚನೆ ನನಗೆ ವೈಯಕ್ತಿಕವಾಗಿದೆ. ಮತ್ತು ಇವತ್ತಿನ ಈ ದೇಶದ ಈ ಸಂಕಷ್ಟ ಸಮಯದಲ್ಲಿ ಇವತ್ತು ಕೈಗಾರಿಕೋದ್ಯಮಿಗಳು ಇವತ್ತು ತಾವೆಲ್ಲ ಕೈ ಜೋಡಿಸಿ ಇವತ್ತು ಕೆಲಸ ಮಾಡ್ತಾ ಇದ್ರಿ, ದೇಶದ ಸೇವೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ರಿ. ಮತ್ತು ಬಡಬಗ್ಗರಿಗೆ, ಅದರಲ್ಲಿ ಕಾರ್ಮಿಕರಿಗೆ ಎಲ್ಲ ರೀತಿಯಂತ ಅನುಕೂಲತೆ ಕಲ್ಪನೆ ಮಾಡಿಸುವ ಮುಖಾಂತರ ಅವರ ಹಸಿವನ್ನು ನೀಗಿಸುವ ಮುಖಾಂತರ ಇವತ್ತು ಬಹಳ ಉತ್ತಮವಾದಂತ ಕೆಲಸ ಮತ್ತು ಎಲ್ಲಾ ಸಹಕಾರವನ್ನ ನೀವು ಸರ್ಕಾರ ಜೊತೆ ಕೈ ಜೋಡಿಸಿದಿರಿ. ಅದಕ್ಕೆ ಮೊಟ್ಟ ಮೊದಲು ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಇದೇ ರೀತಿ ಅಂತ ಇವತ್ತು ಕೈಗಾರಿಕೆಗಳು ಬೆಳವಣಿಗೆ ಆದ್ರೆ ದೇಶದ ಅಭಿವೃದ್ಧಿ ಆಗ್ತದೆ. ನಮ್ಮ ಆರ್ಥಿಕ ಒಂದು ಪುನಶ್ಚೇತನಕ್ಕೆ ಹೆಚ್ಚಿನ ರೀತಿ ಕೊಡುಗೆ ಆಗ್ಲಿಕ್ಕೆ ಸಾಧ್ಯತೆ. ಮತ್ತು ಕೋಟ್ಯಾಂತರ ಜನ ಈ ಕೈಗಾರಿಕೆಗಳ ಮೇಲೆ ಏನು ಡಿಪೆಂಡ್ ಆಗಿದ್ದಾರೆ ಕಾರ್ಮಿಕರು, ಅವರ ಒಂದು ಬದುಕು ಸಹಿತ ಬೆಳಕು ಆಗ್ಲಿಕ್ಕೆ ಸಾಧ್ಯತೆ. ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಇದಾವೆ, ಒಂದಕ್ಕೊಂದು ಚೈನ್ ಇದಾವೆ. ಹೀಗಾಗಿ ಕೈಗಾರಿಕೆಗಳು ದೇಶದ ಮುಂದಿನ ಭವಿಷ್ಯ. ಮತ್ತು ಇನ್ನೊಂದು ನಾನು ಇಲ್ಲಿ ಹೇಳುವಂತದ್ದು, ಇವತ್ತೇನು ಈ ಸಂಕಷ್ಟ ಸಮಯ ಇದೆಯಲ್ಲ, ಬಹುಶಃ ಇನ್ನೊಂದು 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, ಈ 4-5 ತಿಂಗಳು ಕಳೆದ ಮೇಲೆ ಅಥವಾ ಇನ್ನೊಂದು 6 ತಿಂಗಳು ಕಳೆದ ಮೇಲೆ ನಮ್ಮ ದೇಶದ ಭವಿಷ್ಯ ಬಹಳ ದೊಡ್ಡದಿದೆ ಅಂತ ನಾನು ಹೇಳ್ತೇನೆ. ನಮ್ಮ ದೇಶಕ್ಕೆ ಬಹಳ ದೊಡ್ಡದಾದಂತ ಭವಿಷ್ಯ ಇದೆ. ಯಾಕಂದ್ರೆ ಇಡೀ ಜಗತ್ತಿನ ರಾಷ್ಟ್ರಗಳು ಭಾರತದ ಕಡೆ ನೋಡ್ತಾ ಇದ್ದಾವೆ. ಅದರಲ್ಲಿ ಚೈನಾದಲ್ಲಿ ಏನೊಂದು ಈ ಕೊರೋನಾ ಪ್ರಾರಂಭ ಆಯ್ತು ಮತ್ತು ಅದರಲ್ಲಿ ಬೇರೆ ಬೇರೆ ಸಂಶಯಗಳು ಇವತ್ತು ಚೈನಾದ ಮೇಲೆ ಹುಟ್ಟಿದ ಮೇಲೆ ಇವತ್ತು ಯುರೋಪ್ ಕಂಟ್ರೀಸ್, ಯಾವ ಡೆವಲಪ್ಡ್ ಕಂಟ್ರೀಸ್ ಅಂತಿದ್ವಿ ನಾವು, ಫಾರ್ವರ್ಡ್ ಕಂಟ್ರೀಸ್ ಅಂತಿದ್ವಿ, ಯುರೋಪ್ ಕಂಟ್ರೀಸ್ ಇರ್ಬೋದು, ಅಮೆರಿಕ ಇರ್ಬೋದು, ಇನ್ನಿತರ ಹಲವಾರು ರಾಷ್ಟ್ರಗಳು ಇವತ್ತು ಈ ಕೊರೋನಾದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ತೊಂದರೆಗೆ ಈಡಾಗಿದ್ದಂತ ರಾಷ್ಟ್ರಗಳನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ನಮ್ಮ ದೇಶದ ನಾಯಕತ್ವ ಸುಭದ್ರ ಇದೆ. ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದೊಂದಿಗೆ ಇವತ್ತು ದೇಶವು ಸುಭದ್ರ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ಲಿ ಲಾಕ್ಡೌನ್ ಘೋಷಣೆ ಮಾಡೋ ಮುಖಾಂತರ ಈ ಕೊರೋನಾ ಏನು ದೊಡ್ಡ ಪ್ರಮಾಣದಲ್ಲಿ ಹಬ್ಬುವಂತಹದ್ದು ಏನು ಸಮಸ್ಯೆ ಇತ್ತು ಅದನ್ನ ನಿಯಂತ್ರಣ ತರುವಂತ ಕೆಲಸವನ್ನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಹೀಗಾಗಿ ಅವರ ನಾಯಕತ್ವದಲ್ಲಿ ದೇಶಕ್ಕೆ ಬಹಳ ಒಂದು ದೊಡ್ಡದಾದಂತ ಭವಿಷ್ಯ ಇದೆ. ಬಹುಶಃ ಬರುವಂತ ದಿವಸಗಳಲ್ಲಿ ಕೈಗಾರಿಕೆಗಳಿಗೆ ಈ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಇನ್ನೂ ಹೆಚ್ಚು ಅವಕಾಶಗಳಿದಾವೆ. ಆ ಹಿನ್ನೆಲೆಯಲ್ಲಿ ಅದನ್ನ ಬೆಳೆಸ್ಕೊಂಡು ಹೋಗೋಣ. ಅದ್ರ ಮುಖಾಂತರ ಇವತ್ತೇನು ನೀವು ಹಲವಾರು ಸಮಸ್ಯೆಗಳನ್ನ ಹೇಳಿದ್ರಿ, ಸಲಹೆ ಸೂಚನೆ ಕೊಟ್ಟಿದ್ರಿ, ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇಮಿಡಿಯೇಟ್ಲಿ ಅದಕ್ಕೆ ಏನು ಎಫರ್ಟ್ಸ್ ಮಾಡ್ಬೇಕು, ನಾನು ಒಬ್ಬ ಕೈಗಾರಿಕಾ ಸಚಿವನಾಗಿ ಪ್ರಯತ್ನ ಮಾಡ್ತೀನಿ ಅನ್ನುವಂಥದನ್ನ ಭರವಸೆಯನ್ನ ಈ ಸಂದರ್ಭದಲ್ಲಿ ತಮಗೆ ಕೊಡ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ತುಂಬಾ ಧನ್ಯವಾದಗಳು. ನಿಮ್ಮ ಅತ್ಯಮೂಲ್ಯವಾದ ಸಮಯನ ರಾಘವೇಂದ್ರ ಕಾಗವಾಡ್ಜಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಇವತ್ತೇ ನಮ್ಮ ಈ ಸಭೆಗೆ ಬಂದಿದ್ದು ಮತ್ತೆ ನಮ್ಮ ಜೊತೆ ಹಂಚಿಕೊಂಡಿದ್ದು, ನಮ್ಮ ಎಲ್ಲ ಪ್ರಶ್ನೆಗಳಿಗೆ, ನಮ್ಮ ಮನವಿಗಳಿಗೆ ಸ್ಪಂದಿಸಿದ್ದಕ್ಕೆ ಲಘು ಉದ್ಯೋಗ ಭಾರತಿ ಕರ್ನಾಟಕದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಇಲ್ಲಿಗೆ ಮುಗಿಯುತ್ತೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ.
ನಮಸ್ಕಾರ ಶ್ರೀಕಂಠ ಅವ್ರಿಗೆ. ದತ್ತಾ ಶ್ರೀಕಂಠ ದತ್ತ ಅವ್ರಿಗೆ ನಮಸ್ಕಾರ. ಅಧ್ಯಕ್ಷರಿಗೆ ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ಆರೋಗ್ಯವಾಗಿದ್ದೀರಿ? ಹಾ, ಎಲ್ಲ ಆರೋಗ್ಯವಾಗಿದ್ದೀವಿ. ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರೆ. ಹಾ, ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲ, ಖಂಡಿತ ಸರ್. ಮಗಳು ಡಾಕ್ಟರ್ ಕೋವಿಡ್ ಡ್ಯೂಟಿ ನಲ್ಲಿ ಇದ್ದಾಳೆ ಇವಾಗ, ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. ಶೇಖರ್ ಅವರು ಚಾಟ್ ನ ಸೇವ್ ಮಾಡ್ಕೋಬೇಕು. ಚಾಟ್ ನಿಮ್ ಕಡೆ ಆಗುತ್ತಾ ನೋಡಿ ಸರ್, ಬಿಕಾಸ್ ಇಟ್ ಇಸ್ ವ್ಯಾನಿಶ್ಡ್ ಫ್ರಮ್ ಹಿಯರ್ ಸರ್. Can I officially close the meeting, sir? Yes, yes. ಮಾಡ್ಬೋದು. ಪ್ಲೀಸ್ ಮೀಟಿಂಗ್ ಕ್ಲೋಸ್. ನಮಸ್ಕಾರ. ದತ್ತಾ